ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಲ್ಲಿಯವರೆಗೂ ಚಂದ್ರನ ಕುರಿತು ಕೇಳಲಾದ ಎಲ್ಲ ಪ್ರಶ್ನೋತ್ತರಗಳು ಅಂದ್ರೆ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ ಅವನ್ಮೇಲೆ ಎಷ್ಟು ಕ್ವಶನ್ ಬಂದವ ಅನ್ನೋದು. ಫಸ್ಟ್, ಚಂದ್ರನ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ? ಸ್ಟಡಿ ಆಫ್ ಮೂನ್ಸ್ ಈಸ್ ಕಾಲ್ಡ್ ಅಂತೇಳಿ ಕೇಳ್ಯಾರ. ಇದು ಕ್ವಶನ್ ಕೇಳ್ಯಾರ ನೋಡಿ SSCಗೆ. ಸೆಲೆನೋಲಾಜಿ, ಸೆಲೆನಾಲಜಿ ಅಂತೇಳಿ ಕರಿತೀವಿ ನಾವು. ಅಂದ್ರೆ ಸ್ಟಡಿ ಆಫ್ ಮೂನ್ ಅಥವಾ ಚಂದ್ರನ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತಾರ ಅಂದ್ರೆ ಸೆಲೆನಾಲಜಿ. ಈಗ ಇದಕ್ಕ ರಿಲೇಟೆಡ್ ಏನೇನದಾವ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಒಂದಿಷ್ಟು ಆಬ್ಜೆಕ್ಟಿವ್ ಅದಾವ, ಒಂದಿಷ್ಟು ಅದಕ್ಕೆ ಏನದ ಪೂರಕ ಮಾಹಿತಿ ಹೇಳಿರ್ತೀನಿ ಅನ್ನಂಗ. ಫಸ್ಟ್, ಚಂದ್ರನಿಗೆ ಇಂಗ್ಲಿಷ್ನಾಗ ಏನಂತೀವಿ? ಮೂನ್. ಚಂದ್ರ ಇದು ಏನು ಅಂದ್ರೆ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವಾಗಿದ್ದಾನೆ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ ನ್ಯಾಚುರಲ್ ಸೆಟಲೈಟ್ ಆಫ್ ದಿ ಅರ್ತ್, ಏಕೈಕ ನೈಸರ್ಗಿಕ ಉಪಗ್ರಹವಾಗಿದ್ದಾನೆ. ಇದು ಕರೆಕ್ಟ್ ಗೊತ್ತಿರ್ಬೇಕು ನಮಗೆ. ಹಾಗಾದರೆ ಭೂಮಿಗೆ ಸಮೀಪವಾದ ಆಕಾಶಕಾಯ ಯಾವುದು ಅಂತ ಕೇಳಿದ್ರಂದ್ರ, ಈ ಭೂಮಿಗೆ ಸಮೀಪವಾದ ಆಕಾಶಕಾಯ ಚಂದ್ರ. ಭೂಮಿಗೆ ಸಮೀಪವಾದ ಆಕಾಶಕಾಯ. ಇಲ್ಲಿ 3 ವಿಚಾರ ತೋಡ. ಈ 3 ವರ್ಗೀಕರಣ ಮಾಡಿದಕ್ಕೆ 3 ಪ್ರಶ್ನೆ ಬಿಡ್ತಾವ ನೋಡಿ. ಸಮೀಪವಾದ ಆಕಾಶಕಾಯ ಎಂದರೆ ಸೆಲೆಸ್ಟಿಯಲ್ ಬಾಡಿ ಅಂತಾರೆ ಇದಕ್ಕ. ಯಾವುದು ಹೇಳ್ಬೇಕ್ರಿ? ಚಂದ್ರ. ಸಮೀಪವಾದ ಗ್ರಹ ಅಂದಕ್ರ ಶುಕ್ರ ಗ್ರಹ ಇರಬೇಕು. ಭೂಮಿಗೆ ಸಮೀಪವಾದ ಗ್ರಹ. ಭೂಮಿಗೆ ಸಮೀಪವಾದ ನಕ್ಷತ್ರ ಸ್ಟಾರ್ ಅಂದಕ್ರ ಸೂರ್ಯನ ಹೆಸರು ಹೇಳ್ಬರ್ಬೇಕು. ಈ 3 ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಸಮೀಪವಾದ ಆಕಾಶಕಾಯ ಚಂದ್ರ, ಸಮೀಪವಾದ ಗ್ರಹ ಶುಕ್ರ, ಸಮೀಪವಾದ ನಕ್ಷತ್ರ ಸೂರ್ಯ. ಇದು ಯಾರಿಗೆ? ಭೂಮಿಗೆ ಅನ್ನಂಗ. ಮತ್ತೇನೇನದಾವ ಚಂದ್ರನ ಬಗ್ಗೆ ಕ್ವಶನ್ಸ್ಗಳನ್ನು ಬರೋದು. ಹಾಗಾದರೆ ಭೂಮಿಗೆ ಮತ್ತು ಚಂದ್ರನಿಗೆ ಇರುವ ವ್ಯತ್ಯಾಸಗಳು ಎಷ್ಟದಾವ ಅಂತ ಕೇಳ್ತಾರ. ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಅದ? ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಎಷ್ಟು ಅಂತ ಕೇಳಿದ್ರು ಅಂದ್ರ 3,84,400 ಕಿಲೋಮೀಟರ್ ಅಥವಾ 3,8,4,4,0,0 ಕಿಲೋಮೀಟರ್. ಹಾಗಾಗಿ ಅಂದ್ರೆ 3,84,400 ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್ ಅದ ರೀ. ಯಾರಿಗೆ ಅಂದ್ರೆ ಭೂಮಿಗೆ ಚಂದ್ರನಿಗೆ. ಹಾಗಾದ್ರೆ ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟು ಅಂದ್ರೆ ಸೆಕೆಂಡಿಗೆ 3 ಲಕ್ಷ ಬರ್ತದ ಅನ್ನಂಗ. ಹಾಗಾದರೆ ಇದಕ್ಕೆ 1 ಸೆಕೆಂಡ್ ತೋತದ 3 ಲಕ್ಷ ದಾಟ್ಲಕ್ಕ. ಮ್ಯಾಗಿಂದ 84,000ಕ್ಕೆ ಎಷ್ಟು ಬೇಕ್ರಿ ಅಂದ್ರೆ 0.3 ಸೆಕೆಂಡ್ ಬೇಕು. ಟೋಟಲ್ ಟೈಮ್ ಟೇಕನ್. ಚಂದ್ರನ ಬೆಳಕು ಭೂಮಿಗೆ ಬರಲು ತೆಗೆದುಕೊಳ್ಳುವ ಸಮಯ. ಚಂದ್ರನ ಬೆಳಕು ಭೂಮಿಗೆ ಬರಲು ತೆಗೆದುಕೊಳ್ಳುವ ಸಮಯ ಇದು. ಇದಕ್ಕೆ ಪಟಕನೆ ನಾವು ನಿಮಿಷ ಲೋಕೋತೀವಿ. ನಿಮಿಷ ಆಗಲ್ಲ, ಸೆಕೆಂಡ್ದಾಗೆ ಮುಗಿದು ಬಿಡ್ತದೆ ಇದು. ಭೂಮಿಗೆ ಬರಲು 1.3 ಸೆಕೆಂಡ್ ಟೈಮ್ ತೋತದ. ಇಷ್ಟು ಹೇಳ್ಬೇಕು ನಾವು. ನೆಕ್ಸ್ಟ್, ಇನ್ನು ಮತ್ತೆ ಏನೇನು ನಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು ಅಂದ್ರ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಇದು ಭೂಮಿ. ಹಾಗಾದರೆ ಇದಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಇದು ಚಂದ್ರ ಅಂದಂಗ. ಇವಕ್ಕೆರಡಕ್ಕೆ ಕಂಪೇರ್ ಮಾಡೋದು ಅಂದಂಗ. ಹಾಗಾದ್ರೆ ಭೂಮಿಗೆ ಏನದಂದ್ರೆ ಇಲ್ಲಿಂದ ಇದಕ್ಕ ಎಳೆದೀವಿ ಅಂದ್ರ ಇಲ್ಲದ ನೋಡಿ. ಇದಕ್ಕೆ ವ್ಯಾಸ ಅಂತೀವಿ ನಾವು. ಏನಂತೀವ್ರಿ? ವ್ಯಾಸ. ವ್ಯಾಸ ಅಂದ್ರೆ ಇದರ ಅರ್ಥ ಏನಂದ್ರೆ ಡಯಾಮೀಟರ್. ಇದನ್ನ ಚಂದ್ರನಿಗೆ ವ್ಯಾಸ ತೋಳೋಣ. ಇದಕ್ಕ ಏನ್ ಡಿಫ್ರೆನ್ಸ್ ಅದ ಅಂದಾರ ಕಂಪ್ಯಾರಿಸನ್ ಮಾಡಿ ಕೇಳ್ಯಾರ CDS ಕ್ವಶನ್. ಹಾಗಾದ್ರೆ ಇದು ಭೂಮಿಗೆ ಇರುವ ವ್ಯಾಸ ಇದು ಅಂತ ಹೇಳಿ ತಿಳ್ಕೊಳ್ಳೋಣ. ಇದು ಯಾರು ಅಂದ್ರೆ ಚಂದ್ರ. ಭೂಮಿಯ ವ್ಯಾಸ ಎಷ್ಟದ ಅನ್ನೋದು ಕೇಳಿಲ್ಲ ನಮಗೆ. ಫಸ್ಟ್ ಭೂಮಿಯ ವ್ಯಾಸದ 25% ಚಂದ್ರನ ವ್ಯಾಸವಿದೆ. ಚಂದ್ರನ ವ್ಯಾಸ ಎಷ್ಟಾಗಿದೆ ಅಂತ ಕೇಳ್ತಾರ. ಡಯಾಮೀಟರ್ ಆಫ್ ದಿ ಮೂನ್ ಈಸ್
ಅಂತ ಕೇಳಿದ್ರು ಅಂದ್ರ ಭೂಮಿಯ 1/4 ಚಂದ್ರನ ವ್ಯಾಸವಿದೆ. ಹಾಗಾದರೆ ಚಂದ್ರನ ವ್ಯಾಸ ಭೂಮಿಯ 1/4. ಹಿಂಗೆ ಹೇಳಕ್ವಲ್ಲ ಅಂದೀವಿ ಅಂದ್ರೆ 25% ಆಫ್ ದಿ ಇಕ್ವೇಟರ್ ಆಫ್ ದಿ ಅರ್ತ್. ಇದು ಹೇಳೋ 1/4 ಅಂದ್ರೂ ಒಂದೇ, 25% ಅಂದ್ರೂ ಒಂದೇ. ಹಂಗೆ ಆಗ್ತದ ಅಂದ್ರ ಇದನ್ನು ಶೇಕಡಾದಾಗ ಹೇಳ್ಬೇಕಂದ್ರೆ 100ರಲ್ಲೇ ಗುಣಾಕಾರ ಮಾಡ್ರಿ. 4 ಅಂದ್ರೆ 4 25 = 25% ಬಂದ್ಬಿಡ್ತದ ಅನ್ನಂಗೆ. ಈ ರಿಸಲ್ಟ್ ಬೇಕು ನಮಗೆ. ಅಂದ್ರೆ ಚಂದ್ರನ ವ್ಯಾಸ ಭೂಮಿಯ ವ್ಯಾಸದ 1/4 ಇದೆ, ಅಥವಾ 1/4 ಇದೆ, ಅಥವಾ 25% ಆಫ್ ದಿ ಅರ್ತ್ ಇಕ್ವೇಟರ್. ಇದು ಹೇಳ್ಬೇಕ್ರಿ. ಇನ್ನು ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಏನೋ ಒಂದು ಕಾನ್ಸೆಪ್ಟ್ ಬೇಕು ನಮಗ. ಇದಕ್ಕೆ ರಾಶಿ ಅಂತ ಕರಿತೀವಿ. ರಾಶಿ ಅಂದ್ರೆ ಮಾಸ್. ಭೂಮಿಯ ರಾಶಿ ಕಂಪೇರ್ ಮಾಡೋದು, ಚಂದ್ರನ ರಾಶಿ ಕಂಪೇರ್ ಮಾಡೋದು. ಭೂಮಿಗೆ ಎಷ್ಟದ ಅನ್ನೋದು ತಲೆ ಕೆಡಿಸೋದು ಬೇಡ. ಫಸ್ಟ್ ಭೂಮಿಯ ರಾಶಿಯ 1/81 ಚಂದ್ರನ ರಾಶಿ ಇದೆ. 81ರ ಒಂದು ಭಾಗ ಇದು ಅದಲ್ಲ. ಅಂದ್ರೆ ಭೂಮಿ 81 ಅದಾವ, ಚಂದ್ರ ಅದ್ರಾಗ ಒಂದು ಭಾಗ ಅದ ನಂಗೆ. ಅಂದ್ರ ಚಂದ್ರನ ರಾಶಿ ಭೂಮಿಯ ಎಷ್ಟಕ್ಕೆ ಸಮ ಇದೆ? 1/81, ಅಥವಾ ಏನಂದ್ರೆ 1/81 ಅಂತೇಳಿ ಹೇಳ್ತೇವೆ ನಾವು. ಇದು ಇದಕ್ಕೆ ಬೇಕಾದಂತ ಕಾನ್ಸೆಪ್ಟ್ ಕೊಡಕತ್ತೀನಿ. ಇನ್ನು ಚಂದ್ರನ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯಲಾಗುತ್ತದೆ ತಿಳಿದೇವ್ರಿ? ಸೆಲೆನಾಲಜಿ. ಇದು ಕೇಳಿದ್ದು ಕ್ವಶನ್ SSC. ಇಷ್ಟು ಇದಕ್ಕ ಮೊದಲ ಎಂದ ಬೇಸಿಕ್ ಕಾನ್ಸೆಪ್ಟ್ ಬಂತು. ಹಾಗಾದರೆ ಚಂದ್ರನ ಬಗ್ಗೆ ಏನಂದ್ರ ಕಂದಕಗಳು ಇರ್ತಾವೆ. ಇಲ್ಲಿ ಚಂದ್ರನ ಮೇಲೆ ಕಂದಕಗಳು ಇವೆ, ಅಥವಾ ತಗ್ಗುಗಳು ಅದಾವು. ಅವಕ್ಕೇನಾರೆ ಕರೀತಾರ ಅಂತೇಳಿ UPSC ಕೇಳಾರ. ಆದ್ರೆ ಡೈರೆಕ್ಟ್ ಹಂಗೆ ಕೇಳಿರಲ್ಲ. ದ ಸಿ ಆಫ್ ಟ್ರಾನ್ಕ್ವಿಲಿಟಿ ಅಂತೇಳಿ ಕರಿತೀವಿ ನಾವು. ಸಿ ಆಫ್ ಟ್ರಾನ್ಕ್ವಿಲಿಟಿ ಈ ವರ್ಡ್ ಯೂಸ್ ಮಾಡ್ತಾರ. ಇಟ್ ಈಸ್ ಸಿಚುವೇಟೆಡ್ ಆನ್ ದ ಮೂನ್. ಸಿ ಆಫ್ ಟ್ರಾನ್ಕ್ವಿಲಿಟಿ ಎಲ್ಲಿದೆ ಅಂತ ಕೇಳಿದ್ರ ಚಂದ್ರನ ಮೇಲೆ ಇದೆ. ಇದು ಹೇಳ್ಬೇಕು ನಾವು. ಹಾಗಾದರೆ ಇಲ್ಲಿ ಏನು ಕಂಡು ಬರ್ತವೆ ಅಂದ್ರೆ ಕಂದಕಗಳು ಕಂಡು ಬರುತ್ತವೆ. ಇದು ಫಸ್ಟ್ ಸ್ಪಷ್ಟವಾಗಿ. ಚಂದ್ರನ ಮೇಲೆ ಜಲರಹಿತವಾದ ಪ್ರದೇಶ ಅಂದ್ರೆ ಪೂರ್ಣ ಬಂಜರು ಪ್ರದೇಶ, ಡ್ರೈ ಪ್ರದೇಶಕ್ಕೆ ಏನಂತಾರ ಕೇಳ್ತಾರ? ಓಷಿಯನ್ ಆಫ್ ಸ್ಟಾರ್ಮ್ಸ್. ಸ್ಟಾರ್ಮ್ಸ್ ಅಂದ್ರೆ ಏನು? ಬರೀ ಗಾಳಿ ಬೀಸ. ಹಾಗಾಗಿ ಏನಂದ್ರ ಓಷಿಯನ್ ಆಫ್ ಸ್ಟಾರ್ಮ್ಸ್ ಎಲ್ಲಿ ಕಂಡು ಬರುತ್ತವೆ? ಓಷಿಯನ್ ಆಫ್ ಸ್ಟಾರ್ಮ್ಸ್ ಎಲ್ಲಿ ಕಂಡು ಬರುತ್ತವೆ? ಬಿರುಗಾಳಿ ಅನ್ನಂಗೆ ಚಂದ್ರನ ಮೇಲೆ. ಹಾಗಾದರೆ ಇವಕ್ಕೆ ನಾವೇನತ್ತೀವಿ ಅಂದ್ರೆ ಜಲರಹಿತ ಪ್ರದೇಶ ಅಂತೇಳಿ ಕರಿತೀವಿ, ಅಥವಾ ಒಣ ಗಾಳಿ ಬೀಸೋದತ್ತೀವಿ ನಾವು. ಏನೋ ಒಂದು UPSC ಕೇಳಿದ್ದ, ಕೆಲವೊಂದು ಕಡೆ ಅಲೆಲಿಗೆ ಬ್ಲ್ಯಾಕ್ ಪಾಟ್ಸ್ಗಳದಾವ, ಕಪ್ಪು ಕುಳಿಗಳು ಕಂಡು ಬರ್ತಾವ. ಅವಕ್ಕೆ ಮಾರಿಯಾ ಎಂದು ಕರೆಯುತ್ತಾರೆ. ಹಾಗಾದರೆ ಚಂದ್ರನ ಮೇಲೆ ಕಪ್ಪಾದ ಕುಳಿಗಳಿಗೆ ಏನೆಂದು ಕರೆಯಲಾಗುತ್ತದೆ? ಮಾರಿಯಾ. ಇದು ಬಹಳ ಕರೆಕ್ಟ್ ಗೊತ್ತಿರಬೇಕು. UPSC ಪ್ರಿಲಿಮ್ಸ್ ಕ್ವಶನ್. ಇಷ್ಟು ಇದಕ್ಕ ಮೊದಲ ತನ್ನದೇ ಆದಂತ ವಿಚಾರ. ಭೂಮಿಗೆ ಎಷ್ಟು ನೈಸರ್ಗಿಕ ಉಪಗ್ರಹಗಳು ಇವೆ? ಒಂದೇ. ಅದೇ ಯಾವುದು? ಚಂದ್ರ. ಹಾಗಾದರೆ ನಾವು ಈ ಭೂಮಿಯಿಂದ ಬರಿಗಣ್ಣಿಲೆ ಚಂದ್ರನ ನೋಡ್ತೀವಿ. ಎಷ್ಟು % ಚಂದ್ರನ ಭಾಗ ನಮಗೆ ಕಾಣಿಸುತ್ತದೆ ಅಂತ ಕೇಳ್ತಾರ. ಭೂವಾಸಿಗಳಿಗೆ ಚಂದ್ರನ 59% ಭಾಗವು ಕಾಣಿಸುತ್ತದೆ. 59% ಆಫ್ ದಿ ಟೋಟಲ್ ಮೂನ್ ಸರ್ಫೇಸ್ ಏರಿಯಾ. ಭೂವಾಸಿಗಳಿಗೆ ಚಂದ್ರನ ಒಟ್ಟು 59% ಮೇಲ್ಮೈ ಪ್ರದೇಶವು ಕಂಡು ಬರುತ್ತದೆ. ಹಾಗಾದರೆ ಚಂದ್ರ ಭೂವಾಸಿಗಳಿಗೆ ಎಷ್ಟು ತಡವಾಗಿ ಪರ್ ಡೇ ಕಾಣಿಸ್ತಾನ ಅಂತ ಕೇಳ್ತಾರ. ಇವತ್ತ 7 ಗಂಟೆಗೆ ಕಾಣಿಸಿದ್ನ ನಾಳೆಗೆ ಎಷ್ಟಕ್ಕೆ ಕಾಣಿಸ್ತಾನ? 7:50, ನಾಡ್ದ 8:40 ಹಿಂಗೆ ಬರ್ತದ. ಹಾಗಾದರೆ ಪ್ರತಿದಿನ ಭೂವಾಸಿಗಳಿಗೆ ಚಂದ್ರನು ಎಷ್ಟು ನಿಮಿಷ ತಡವಾಗಿ ಕಾಣಿಸಬಲ್ಲನು? 50 ನಿಮಿಷ ತಡವಾಗಿ ಕಾಣಿಸುತ್ತಾನೆ. ಚಂದ್ರನ ಎಷ್ಟು ಭಾಗವು ನಾವು ನೋಡುತ್ತೇವೆ? 59 ಭಾಗ. ಚಂದ್ರ ಎಷ್ಟು ತಡವಾಗಿ ಕಾಣಿಸುತ್ತಾನೆ? 50 ಮಿನಿಟ್ಸ್. ಕರೆಕ್ಟ್ ಆಯ್ತ್ರೆ? ಇದು ಇಷ್ಟು ಏನದಂದ್ರೆ ನಮಗ ಇದಕ್ಕೆ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು.
ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಚಂದ್ರನಿಗೆ ಒಟ್ಟು 8 ಅವಸ್ಥೆಗಳು ಇವೆ. ಚಂದ್ರನ ಹಾಗೆ ಶುಕ್ರ ಗ್ರಹಕ್ಕೂ ಅವಸ್ಥೆಗಳು ಇವೆ. SSC ಕ್ವಶನ್. ಚಂದ್ರನಿಗೆ 8 ಅವಸ್ಥೆಗಳು ಇವೆ. ಬಿಂಬಾವ್ಯವಸ್ಥೆ ಅಂತ ಹೇಳಿ ಬರ್ತದೆ, ಈಗ ಹೇಳ್ತೀನಿ. ಹಾಗೆ ಶುಕ್ರ ಗ್ರಹಕ್ಕೂ ಅವಸ್ಥೆಗಳು ಇವೆ ಎಂದು ಕಂಡುಹಿಡಿಯಲಾಗಿದೆ. ಈ UPSC ಕ್ವಶನ್. ಚಂದ್ರನ ಹಾಗೆ ಯಾವ ಗ್ರಹವೂ ಅವಸ್ಥೆಗಳನ್ನು ಹೊಂದಿದೆ? ಶುಕ್ರ ಗ್ರಹ. ಚಂದ್ರನಿಗೆ ಎಷ್ಟು ಅವಸ್ಥೆಗಳು ಇವೆ? 8 ಅವಸ್ಥೆಗಳು ಇವೆ. 2 ವರ್ಡ್ ಯೂಸ್ ಮಾಡ್ತೇವೆ ನಾವು ಸಾಮಾನ್ಯವಾಗಿ. ನೋಡಿ, ಸಂಸ್ಕೃತದಾಗ ಹೆಂಗ, ಇಂಗ್ಲೀಷ್, ಕನ್ನಡ 3 ವರ್ಡ್ ಬೇಕಾಗ್ತವೆ ಎಕ್ಸಾಮ್ಗೆ ಒಂದೊಂದ್ಸಲ ರೀ. ಈಗ ಅಂದ್ರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅಂತೇಳಿ 2 ಕರಿತೀವಿ ನಾವು. ಅಮಾವಾಸ್ಯೆ ಅಂದ್ರೆ ಬ್ಲ್ಯಾಕ್ ಇರ್ತದೆ, ಹುಣ್ಣಿಮೆ ಅಂದ್ರೆ ವೈಟ್ ಇರ್ತದೆ ಬೆಳಗ. ಹುಣ್ಣಿಮೆ ದಿನ ಚಂದ್ರ ಕಾಣಿಸ್ತಾನೆ, ಅಮಾವಾಸ್ಯೆ ದಿನ ಚಂದ್ರ ಕಾಣಲ್ಲ. ಯಾಕಂದ್ರೆ ಬ್ಲ್ಯಾಕೇ ಇರ್ತದೆ, ಏನು ಕಾಣಲ್ಲೇ ಇರಬೇಕು. ಹಾಗಾದರೆ ಇಲ್ಲಿ ನಮ್ಮ ಕಾನ್ಸೆಪ್ಟ್ ಏನದಂದ್ರ, ಹುಣ್ಣಿಮೆ 1. ಹುಣ್ಣಿಮೆ ಅಂದಕ್ರ ಇದರ ಅರ್ಥ ಏನು ಅಂತ ಕೇಳ್ತಾರ. ಇದಕ್ಕೆ ಫುಲ್ ಮೂನ್ ಅಂತೇಳಿ ಕರಿತೀವಿ ನಾವು. FULL, ಫುಲ್ ಮೂನ್. ಹಾಗಾದ್ರೆ ಹುಣ್ಣಿಮೆ ದಿನ ವೈಟ್ ಇರ್ತಾನಂದ್ರೆ ಸಂಸ್ಕೃತದಾಗ ಶುಕ್ಲ ಪಕ್ಷ. ಪಕ್ಷ ಅನ್ನಂಗ ಶುಕ್ಲ ಪಕ್ಷ ಅಂದ್ರೆ ಹುಣ್ಣಿಮೆ ಎಂದರ್ಥ. ಕರೆಕ್ಟ್ ಆಯ್ತ್ರ? ಇನ್ನು ಅಮಾವಾಸ್ಯೆ. ಅಮಾವಾಸ್ಯೆಗೆ ಇಂಗ್ಲಿಷ್ನಾಗ ನ್ಯೂ ಮೂನ್ ಅಂತೀವಿ ನಾವು. ನ್ಯೂ ಮೂನ್. ಅಮಾವಾಸ್ಯೆ ದಿನ ಬ್ಲ್ಯಾಕ್ ಇರ್ತಾರ. ಬ್ಲ್ಯಾಕ್ ಇದ್ದವ್ರಿಗೆ ಕೃಷ್ಣನ ಬಣ್ಣ ಅಂತಾರ. ಅದಕ್ಕೆ ಕೃಷ್ಣ ಪಕ್ಷ ಅಂತೀವಿ ನಾವು. ಹಾಗಾಗಿ ಕೃಷ್ಣ ಪಕ್ಷ. ಶುಕ್ಲ ಪಕ್ಷ ಅಂದ್ರೆ ಹುಣ್ಣಿಮೆ, ಕೃಷ್ಣ ಪಕ್ಷ ಅಂದ್ರೆ ಅಮಾವಾಸ್ಯೆ. ಫುಲ್ ಮೂನ್, ನ್ಯೂ ಮೂನ್, ಇವೆರಡು ತಿಳಿತ್ರೆ ಕ್ಲಿಯರ್ ಆಯ್ತು ಇಷ್ಟು. ಈಗ ಸ್ವಲ್ಪ ಒಂದು ಹಂತ ಮುಂದಿನಕ್ಕೆ ಹೋಗೋಣ. ಇಲ್ಲಿ ನಮಗ ಒಂದು ತಿಂಗಳ ಅಂದ್ರೆ ಎಷ್ಟು? ಕೆಲವು ತಿಂಗಳುಗಳು 30 ಇರ್ತಾವ, ಕೆಲವು ತಿಂಗಳುಗಳು 31 ಇರ್ತಾವ. ಆದರೆ ಸಿವಿಲ್ PC ಒಂದು ಕ್ವಶನ್ ಕೇಳಿದ್ರು. ವರ್ಷದಲ್ಲಿ 12 ತಿಂಗಳುಗಳು ಇವೆ. ಕೆಲವು ತಿಂಗಳುಗಳು 31 ದಿನ ಹೊಂದಿವೆ, ಕೆಲವು ತಿಂಗಳುಗಳು 30 ದಿನ ಹೊಂದಿವೆ. ಎಷ್ಟು ತಿಂಗಳುಗಳು 28 ದಿನಗಳನ್ನು ಹೊಂದಿವೆ ಅಂತ ಕೇಳಿದ್ರು. 99 ವಿದ್ಯಾರ್ಥಿಗಳು. ಇನ್ನೊಂದ್ಸಲ ಕೇಳ್ತೀನಿ ನೋಡ್ರಿ. ವರ್ಷದಲ್ಲಿ 12 ತಿಂಗಳುಗಳು ಇವೆ. ಕೆಲವು ತಿಂಗಳುಗಳು 31 ದಿನ, ಕೆಲವು ತಿಂಗಳುಗಳು 30 ದಿನ ಹೊಂದಿವೆ. ವರ್ಷದ ಎಷ್ಟು ತಿಂಗಳುಗಳು 28 ದಿನಗಳನ್ನು ಹೊಂದಿವೆ ಕೇಳಿರ್ತಲ್ಲ. ಹಾಗಾದ್ರೆ ಅದಕ್ಕೆ 4 ಆಪ್ಷನ್ ಎಷ್ಟು ಚಂದ ಕೊಟ್ಟಿದ್ದ ಸಿವಿಲ್ PCಗೆ ಅಂದ್ರೆ 12 ತಿಂಗಳ B, 2 ತಿಂಗಳ C, 1 ತಿಂಗಳ D, ನಾನ್ ಆಫ್ ದಿ ಅಬೋ. ಹಿಂಗಿತ್ತು. 80% ಸ್ಟೂಡೆಂಟ್ಸ್ ಏನ್ ಅನ್ಕೊಂಡಿದ್ರೆ 28 ದಿನಾಂಕ ಹೊಂದಿರುವ ತಿಂಗಳಂದ್ರೆ ಫೆಬ್ರವರಿ. ಹಾಗಾಗಿ 1 ತಿಂಗಳು ಇರ್ತಾವ ಸರ್ ಅಂತೇಳಿ ಹೇಳ್ತೇವೆ ನಾವು. ಆದ್ರೆ ಅದು ಆನ್ಸರ್ ತಪ್ಪ. ಯಾಕೆ ತಪ್ಪಂದ್ರೆ ಜನವರಿದಾಗ 31 ದಿನ ಇದ್ದಕ್ರೆ 28 ಡೇಟ್ ಬರಲಾರ್ದೆ 31 ಬರಲ್ಲ. ಫೆಬ್ರವರಿದಾಗನು 28 ಇದ್ದೇ ಇರ್ತಾವ. ಮಾರ್ಚ್ದಾಗನು 28 ಬರೋಣ, 29, 30, 31 ದಿನಾಂಕ ಬರಬೇಕು. 12 ತಿಂಗಳುಗಳಲ್ಲಿ 28 ಅದಾವೇ ರೀ. ಹಾಗಾಗಿ ನಮಗೆ ಅದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಹಾಕಿ ಬರ್ಬೇಕು. ವರ್ಷದ ಎಷ್ಟು ತಿಂಗಳುಗಳಲ್ಲಿ 28 ದಿನ ಹೊಂದಿವೆ? ಎಲ್ಲ 12 ತಿಂಗಳುಗಳು 28 ದಿನ ಹೊಂದಿವೆ. ಇಲ್ಲ, ಅದಕ್ಕೆ ಮೆಂಟಾಲಿಟಿ ಕ್ವಶನ್ ಇರ್ತದೆ. ಇಲ್ಲಿ ಸ್ವಲ್ಪ ನಾವು ಅಬ್ಸರ್ವೇಷನ್ ಮಾಡೋಣ. 1ನೇ ತಾರೀಕಿಗೆ ಹುಣ್ಣಿಮೆ ಬಂದದ ಅಂತ ಹೇಳಿ ತಿಳ್ಕೊಳ್ಳೋಣ. ಹುಣ್ಣಿಮೆಗೆ ಏನಂತೀವ್ರಿ? ಏನಾಗಿ ಹೇಳಿದೀವಲ್ಲ, ಫುಲ್ ಮೂನ್, ಹುಣ್ಣಿಮೆ. ಹಾಗಾದ್ರೆ ಕರೆಕ್ಟ್ 15 ದಿನ ಕೂಡಿಸಿದ್ರೆ ಇದಕ್ಕೆ ಅಮಾವಾಸ್ಯೆ ಬರ್ತಾವ. ಅಂದ್ರೆ 1 + 15, 16ನೇ ತಾರೀಕಿಗೆ ಅಮಾವಾಸ್ಯೆ ಬತ್ತು. ಅಮಾವಾಸ್ಯೆಗೆ ನ್ಯೂ ಮೂನ್ ಅಂತೀವಿ ಅಥವಾ ಕೃಷ್ಣ ಪಕ್ಷ ಅಂತೀವಿ. ಮತ್ತ 15 ದಿನ ಇದಕ್ಕೆ ಕೂಡಿಸ್ರಿ. ಹಾಗಾದ್ರೆ ಡೇಟ್ 31 ಬತ್ತು ಅಂದಕ್ರೆ ಮತ್ತ ಇದಕ್ಕ ಹುಣ್ಣಿಮೆನೇ ಬತ್ತು. ಇದರದ ವಿಶೇಷ ಏನು ಗೊತ್ತನ್ರಿ? ಒಂದು ತಿಂಗಳದಾಗ ಯೂಶಲಿ 31 ದಿನ ಇರ್ತಾವ. 31 ದಿನ ತಿಂಗಳುಗಳನ್ನು ಹೊಂದಿರುವ ಒಂದೇ ತಿಂಗಳಿನಲ್ಲಿ 2 ಸಲ ಹುಣ್ಣಿಮೆ, 1 ಅಮಾವಾಸ್ಯೆ ಬರಬೇಕು. ನೋಡಿ, 1 ಹುಣ್ಣಿಮೆ ಮತ್ತೊಂದು ಹುಣ್ಣಿಮೆ, ಇದೊಂದು ಅಮಾವಾಸ್ಯೆ. ಕರೆಕ್ಟ್? ಹಾಗಾದ್ರೆ ಇದಕ್ಕೆ ಏನಂತೀವಿ ಅಂದ್ರ, ಒಂದೇ ಮಾಸ ಅಥವಾ ಒಂದೇ ತಿಂಗಳಿನಲ್ಲಿ 2 ಹುಣ್ಣಿಮೆ ಬರಬೇಕು. 2ನೇ ಹುಣ್ಣಿಮೆಗೆ
ಏನಂತ ಹೇಳಿ ಕರೀತಾರ ಅನ್ನೋದು ಬೇಕಾದ್ರೆ ವರ್ಡ್. ಇದು KPSC ಕ್ವಶನ್, UPSC ಕ್ವಶನ್. ತಾವು ಅವಾಗವಾಗ ಕೆಲವೊಂದು ಸಲ ಈ ನ್ಯೂಸ್ಗಳ್ದಾಗ ಬರ್ತಿರ್ತಾವ, ಕನ್ನಡ ನ್ಯೂಸ್ನಾಗ ಓದೋ ಹೊತ್ತಿಗೆ ಈ ಬ್ಲೂ ಮೂನ್ ಅಥವಾ ನೀಲಿ ಚಂದ್ರ ಅಂತೇಳಿ ವರ್ಡ್ ಕರಿತಿರ್ತಾರ. ನೀಲಿ ಚಂದ್ರ ಅಂದ್ರೆ ಏನು ಅಥವಾ ಬ್ಲೂ ಮೂನ್ ಅಂದ್ರೆ ಏನು ಅಂದ್ರ, ಒಂದೇ ತಿಂಗಳಲ್ಲಿ 2 ಹುಣ್ಣಿಮೆ ಇರಬೇಕು, 2ನೇ ಹುಣ್ಣಿಮೆಗೆ ಹಿಂಗ ಅನ್ನಬೇಕು. ಒಂದೇನ ಕನೆಕ್ಟ್ ಅಲ್ಲ. ಒಂದೇ ತಿಂಗಳಿನಲ್ಲಿ 2 ಹುಣ್ಣಿಮೆಗಳು ಬರಬೇಕು, ಆದರೆ 2ನೆಯ ಹುಣ್ಣಿಮೆಗೆ ಏನೆಂದು ಕರೆಯುತ್ತಾರೆ? ನೀಲಿ ಚಂದ್ರ ಎಂದು ಕರೆಯುತ್ತಾರೆ. ಇದಕ್ಕೆ ಆನ್ಸರ್ ಮಾಡಿ ಬಂದ್ರೆ ಮುಗಿದೋಯ್ತು. ಇಷ್ಟೇ ಕ್ವಶನ್ ಕೇಳಿದ್ದು. ಕರೆಕ್ಟ್ ಆಯ್ತ್ರೆ? ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಈ ಹುಣ್ಣಿಮೆದಿಂದ ಈ ಅಮಾವಾಸ್ಯೆಗೆರೆ ತೋರಿ ಅಥವಾ ಈ ಅಮಾವಾಸ್ಯದಿಂದ ಈ ಹುಣ್ಣಿಮೆಗೆರೆ ತೋರಿ ಏನರೇ ಅನಬೇಕು ಅಂತ ಹೇಳಿ ಬರ್ತಾವ. ತದಿಗೆ, ಬೆದಿಗೆ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ. ದಶ ಅಂದ್ರೆ ಎಷ್ಟು? 10 ದಿನ ಆಯ್ತು ಅಂದಂಗ. 10ರ ಮ್ಯಾಗ 1 ಏಕ್ ದಶ ಅಂದ್ರೆ ಏಕಾದಶಿ. 2 ದ್ವಾದಶಿ, ತ್ರಯೋದಶಿ, ಪಾಡ್ಯ. ತದಿಗೆ, ಬಿದಿಗೆ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಪಾಡ್ಯ. ಮುಗೀತು. ಇಷ್ಟಿರ್ತಾವ. ಏಕಾದಶಿ ಅಂತೇಳಿ ಮಾಡ್ತಾರೆ ಗೊತ್ತಂದ್ರೆ ಸಾಬೂನನ್ನು ತಿನ್ನೋದು ಲೈಟ್ಗಾಗಿ. ಆ ಏಕಾದಶಿ ಅಂದ್ರೆ ಇದ್ರ ಮೀನಿಂಗ್ ಏನು ಗೊತ್ತನ್ರಿ? ಹುಣ್ಣಿಮೆ ಆಗಿ 11ನೇ ದಿನಕ್ಕೆ ಅಥವಾ ಈಚೆ ಕಡೆ ಅಮಾವಾಸ್ಯೆ ಆಗಿ 11ನೇ ದಿನಕ್ಕೆ ಏಕಾದಶಿ. 10ರ ಮ್ಯಾಗ 1 11ನೇ ದಿನ ಅನ್ನಂಗೆ. ಇದು ನೆನಪಿಲ್ಲ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡೋಣ. ಸರ್, ನಾವು ಯಾವಾಗಲೂ ಭೂವಾಸಿಗಳಿಗೆ ಎಷ್ಟು ಭಾಗ ಕಾಣಿಸ್ತದ ಅಂತ ಹೇಳಿದ್ದೀನಿ ನಾನು? ಚಂದ್ರ 59%. ಕರೆಕ್ಟ್? ಹಾಗಾದ್ರೆ ಪ್ರತಿದಿನ ಎಷ್ಟು ತಡವಾಗಿ ಕಾಣಿಸುತ್ತಾನೆ ಅಂತ ಹೇಳಿದೆವು? 50 ನಿಮಿಷ ತಡವಾಗಿ ಕಾಣಿಸುತ್ತಾನೆ. ಇವತ್ತು 6 ಗಂಟೆಗೆ, ನಾಳೆಗೆ 6:50, ಆನಂತರ 7:40, 8:30 ಹಿಂಗೆ ತಡವಾಗಿ ಕಾಣಿಸ್ಕೋತ ಹೋಗ್ತಾನ. ಇದು ಕಾನ್ಸೆಪ್ಟ್ ಫಸ್ಟ್. ಬಟ್ ಪ್ರಶ್ನೆ ಏನದಂದ್ರ, ಚಂದ್ರ ತನ್ನ ಸಂಗಟ ಹಿಂಗ ತಾನೇ ತಿರುಗಲ್ಕತ್ನಂದ್ರ ಇದಕ್ಕ ಭ್ರಮಣೆ ಅನ್ನಬೇಕು, ರೊಟೇಷನ್. ಕರೆಕ್ಟ್? ಹಾಗಾದ್ರೆ ಇದು ಭೂಮಿಗೆ ಚಂದ್ರ ಹಿಂಗ ಸುತ್ತ ಹಾಕಲ್ಕತ್ನಂದ್ರ ಇದಕ್ಕೆ ಪರಿಭ್ರಮಣೆ ಅನ್ನಬೇಕು, ರೆವಲ್ಯೂಷನ್. ಇದು ಕಾನ್ಸೆಪ್ಟ್. ದೇವ್ರ ಗುಡಿಗೆ ಹೋಗಿ ಗರ 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 ಸುತ್ತ ಹಾಕಲ್ಕತ್ತೀವಿ ಅಂದ್ರೆ ಪರಿಭ್ರಮಣೆ. ಲಾಸ್ಟಿಗೆ ಗಂಟೆ ಹೊಡೆದು ನಮ್ಮ ಸುತ್ತ ನಾವೇ ತಿರುಗಲಿಕ್ಕೆ ಚಾಲೂ ಮಾಡ್ತೀವಿ, ಭ್ರಮಣೆ. ಹಾಗಾದ್ರೆ ಚಂದ್ರನ ಭ್ರಮಣೆಯ ಅವಧಿ, ಪರಿಭ್ರಮಣೆಯ ಅವಧಿ ಅಪ್ರಾಕ್ಸಿಮೇಟ್ಲಿ ಎಷ್ಟರಿ ಅದಾತಿ ಕೇಳ್ತಾರೆ? 29.53 ಅಂದ್ರೆ 29 ದಿನ ತೋತದ್ರಿ ಇದಕ್ಕ. 29.53 ಡೇಸ್. ಇದಕ್ಕೂ ಎಷ್ಟದಂದ್ರೆ 29.53 ಡೇಸ್ ಅದ. ಭೂಮಿಗೆ ಸುತ್ತ ಹಾಕಲ್ಕು ಅಟ್ಟೆ ತೋತನ, ತನ್ನ ಸುತ್ತ ಸುತ್ತ ಹಾಕಲ್ಕು ಅಟ್ಟೆ ತೋತಾನ. ರೊಟೇಷನ್, ರೆವಲ್ಯೂಷನ್ ಪೀರಿಯಡ್ ಬೋತ್ ಆರ್ ಸೇಮ್. ಭೂವಾಸಿಗಳಿಗೆ ಯಾವಾಗಲೂ ಚಂದಿರನ ಒಂದೇ ಬದಿ ಕಂಡಂತೆ ಭಾಸವಾಗುತ್ತದೆ, ಏಕೆಂದರೆ ಅದರ ಬದಿ ಎರಡೂ ಸಮವಾಗಿವೆ. ಇಷ್ಟೇ ಹೇಳಿ ಬಂದ್ಬಿಟ್ಟು ಮುಗಿದ. ಅದರದ್ದು ರೊಟೇಷನ್ ಪೀರಿಯಡ್, ರೆವಲ್ಯೂಷನ್ ಪೀರಿಯಡ್ ಬೋತ್ ಆರ್ ಈಕ್ವಲ್. ಅದಕ್ಕಾಗಿ ನಮಗೆ ಯಾವಾಗಲೂ ಸೇಮ್ ಫೇಸಸ್, ಯಾವಾಗಲೂ ಒಂದೇ ಬದಿ ಕಂಡಂತೆ ಭಾಸವಾಗುತ್ತದೆ. ಇಷ್ಟು ಇದಕ್ಕೆ ಕಾನ್ಸೆಪ್ಟ್ ಕೊಟ್ಟೆವು ನಾವು. ಇನ್ನು ನೋಡೋಣ. ಇಲ್ಲಿಯವರೆಗೂ ಪತ್ತೆಯಾದಂತಹ ಗರಿಷ್ಠ ಸಂಖ್ಯೆಯ ನೈಸರ್ಗಿಕ ಉಪಗ್ರಹಗಳನ್ನು ಯಾರು ಹೊಂದಿದ್ದಾರೆ ಅಂದ್ರೆ ಹೈಯೆಸ್ಟ್ ನಂಬರ್ ಆಫ್ ಮೂನ್ಸ್ ಯಾವ್ದಕ್ಕದ ಅಂತೇಳಿ ಕೇಳ್ತಾರ. ಇಲ್ಲಿ 2 ವಿಚಾರಗಳನ್ನು ಹೇಳ್ತೀನಿ. ಆಕ್ಚುಲಿ ಪ್ರೈಮರಿ ಸ್ಕೂಲ್ ಬುಕ್ಸ್ ಕಾಂಟೆಂಟ್ ನೋಡಿದೆ ಅಂದ್ರೆ ಶನಿ ಗ್ರಹ ಹೆಚ್ಚು ಉಪಗ್ರಹ ಅಂತೇಳಿ ಹೇಳ್ತೀವಿ ನಾವು. ಹೆಚ್ಚು ಉಪಗ್ರಹ ಶನಿ ಅಂತೇಳಿ ಹೇಳ್ತೀವಿ ನೀವು. ಆದ್ರೆ ಪ್ರೆಸೆಂಟ್ ಸಿಚುವೇಶನ್ಕ ಗೂಗಲ್ ಸ್ಟೇಟಸ್ ಚೆಕ್ ಮಾಡಿ, ಗೂಗಲ್ದೊಳಗೆ ಚೆಕ್ ಮಾಡಿದೀವಿ ಅಂದ್ರೆ ಅತಿ ಹೆಚ್ಚು ಉಪಗ್ರಹಗಳು ಇರುವುದು ಗುರು ಅಂತೇಳಿ ತೋರಿಸ್ತಾವೆ. ಈ ಸದ್ಯಕ್ಕೆ ಹೆಚ್ಚು ಉಪಗ್ರಹ ಇರುವುದು ಗುರು ಅಂತೇಳಿ. ಹಾಗಾಗಿ ಏನದಂದ್ರ, ನಾವು ಸ್ಕೂಲ್ ಪುಸ್ತಕದ ಡಾಟಾ ತೊಗೊಂಡಿವಿ ಅಂದ್ರೆ ಶನಿ ಆಗ್ತದ, ಗೂಗಲ್ದ ಡಾಟಾ ತೊಗೊಂಡಿವಿ ಅಂದ್ರೆ ಗುರು ಆಗ್ತದ. ಇವಕ್ಕೆರಡಕ್ಕ ವ್ಯತ್ಯಾಸಗಳು ಇದ್ದದ್ದು. ಹಾಗಾದ್ರೆ 2019 ಕೇಳಿರುವ SSC ಕ್ವಶನ್ಕ ಇದೇ ಆನ್ಸರ್ ಇತ್ತು.
ಯಾವಾದ್ರಿ? ಶನಿ ಗ್ರಹ ಹೆಚ್ಚು ಉಪಗ್ರಹ ಹೊಂದಿರುವ ಗ್ರಹ ಅಂತೇಳಿ. ಈ ಸದ್ಯಕ್ಕೆ ಏನದಂದ್ರೆ ಯಾವ್ದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಗುರುಗ್ರಹ ಇನ್ನು ಮುಂದೆ ಬರುವ ಪರೀಕ್ಷೆಗಳಲ್ಲಿ. ಯಾಕಂದ್ರೆ ಈಗ ಏನದಂದ್ರ ಇದಕ್ಕೆ ಚೆಕ್ ಮಾಡಿದ್ರೆ 92 ತೋರ್ಸಲ್ಕತ್ತದ ನಾಸಾದವ್ರದಿಂದ. ನಾಸಾ ಅಂದ್ರೆ ಅಮೇರಿಕಾದಲ್ಲಿರುವಂತಹ ಏನಂದ್ರೆ ಖಗೋಳ ಅಧ್ಯಯನದ ಆ ಸಂಸ್ಥೆ ನಾಸಾ ಏನದಲ್ಲ ಅದರ ಪ್ರಕಾರ 92 ತೋರ್ಸಲ್ಕತ್ತದ ಗುರುಗ್ರಹದ ಉಪಗ್ರಹಗಳು ಅಂತೇಳಿ. ಇಲ್ಲಿ ಏನೂ ತೊಂದರೆ ಇಲ್ಲ. ಬಟ್ ನಮಗ ಈ ಪ್ರಶ್ನೆ ಏನದಂದ್ರ ಹಿಂಗ ಆಲೋಚನೆ ಇರಲ್ಲ. ಬುಧ ಗ್ರಹಕ್ಕೆ ಎಷ್ಟು ಉಪಗ್ರಹಗಳು ಇವೆ? 0. ಶುಕ್ರ ಗ್ರಹಕ್ಕೆ ಎಷ್ಟು ಉಪಗ್ರಹಗಳು ಇವೆ? 0. ಹಾಗಾದರೆ ಏನಂದ್ರೆ ಭೂಮಿಗೆ ಎಷ್ಟು ಉಪಗ್ರಹಗಳು ಇವೆ? 1. ಅದರ ಹೆಸರೇ ಏನು ಅಂದ್ರೆ ಚಂದ್ರ. ಇನ್ನ ಮಂಗಳ ಗ್ರಹಕ್ಕೆ ಎಷ್ಟು ಉಪಗ್ರಹಗಳು ಇವೆ? 2. ಹಾಗಾದ್ರೆ ಅವೇ 2 ಯಾವಂದ್ರೆ ಒಂದು ಡಿಮೋಸ ಮತ್ತೊಂದು ಫೈಬೋಸ್. ಡಿಮೋಸ ಫೈಬೋಸ ಎನ್ನುವ 2 ಉಪಗ್ರಹಗಳು. ಇದಕ್ಕ ದಿಗಿಲು ಎಂದು ಕರೆಯುತ್ತಾರೆ. ಇದಕ್ಕ ಭಯ ಫೋಬಿಯಾ ಅನ್ನಂಗ ಈ ರೀತಿ ಕರೀತಾರ. ಹಾಗಾದರೆ ನೆಕ್ಸ್ಟ್ ಬರೋದೇ ಯಾವುದಂದ್ರೆ ಗುರುಗ್ರಹ. ಗುರುಗ್ರಹ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದೆ ಎಂದು ಸೂಚಿಸಲಾಗುತ್ತಿದೆ. ಅಪ್ರಾಕ್ಸಿಮೇಟ್ಲಿ 92 ಇಲ್ಲ. ಹಾಗಾದರೆ ನಮಗೆ ಅದು 92 ಹೆಚ್ಚು ಅನ್ನೋದು ಅಟೆ ಬರೋಣ, ಸಂಖ್ಯೆ ಬೇಡ, ನಮಗೆ ಬೇಕಾಗಿಲ್ಲ. ಹೆಚ್ಚು ಅನ್ನೋದು ಹೇಳೋದು ಸಾಕು. ಹೆಚ್ಚು ಉಪಗ್ರಹಗಳನ್ನು ಹೊಂದಿದೆ ಅಂತೇಳಿ ತೋಳ್ಯವಂದ್ರ ಗುರುಗ್ರಹದ 4 ಉಪಗ್ರಹಗಳನ್ನು 1610ರಲ್ಲಿ ಗೆಲೀಲಿಯೋ ಕಂಡು ಹಿಡಿದನು. ಆ ಗೆಲೀಲಿಯೋ ಕಂಡುಹಿಡಿದಿದ್ದಕ್ಕಾಗಿ ಆ 4 ಉಪಗ್ರಹಗಳನ್ನು ಗೆಲೀಲಿಯನ್ ಸಮೂಹ ಎಂದು ಕರೆಯಲಾಯಿತು. ಗೆಲೀಲಿಯನ್ ಸಮೂಹ. ಗೆಲೀಲಿಯನ್ ಸಮೂಹದಲ್ಲಿ ಬರುವ 4 ಉಪಗ್ರಹಗಳು ಗುರುಗ್ರಹದ್ದು ಒಂದು ಗ್ಯಾನಿಮೇಡ್, ಎರಡನೆಯದ್ದು ಕ್ಯಾಲಿಸ್ಟೋ, ಮೂರನೆಯದ್ದು ಅಯೋ, ನಾಲ್ಕನೆಯದ್ದು ಯುರೋಪ. ನಾಲ್ಕನೆಯದ್ದು ಯುರೋಪ ಅಂತೇಳಿ ಎಷ್ಟು ಬರ್ತಾವ್ರಿ? ಅವು 4 ಬರ್ತಾವ. ಈ 4ನ್ನು 1610ರಲ್ಲಿ ಗೆಲೀಲಿಯೋ ಕಂಡಿಡ್ದ. ಇದೇ ಇಸ್ವಿ ಇನ್ನೊಂದು ಕಡೆ ಅಪ್ಲೈ ಮಾಡಿದೀವಿ ಅಂದ್ರೆ ರಾಜ ಒಡೆಯರು 2ನೇ ವೆಂಕಟ ಎನ್ನುವ ವಿಜಯನಗರದ ದೊರೆಯಿಂದ ಸ್ವತಂತ್ರರಾದರು. ಇದು KPSC ಕ್ವಶನ್. ಅದೇ ಇಯರ್ಕ ಶ್ರೀರಂಗಪಟ್ಟಣ ರಾಜಧಾನಿಯಾಗಿಸ್ಕೊಂಡು ಆಳ್ವಿಕೆ ಚಾಲೂ ಮಾಡ್ತಾರೆ. ಮೈಸೂರಿನ ಮೊದಲ ಸ್ವತಂತ್ರ ದೊರೆ ರಾಜ ಒಡೆಯರು 1610. ಅದೇ ಇಸ್ವಿಯೊಳಗೆ ಗೆಲೀಲಿಯೋ ಇದ್ದಂಗ. ಈ ಕಡೆ ಮೈಸೂರಿನ ರಾಜರ ಸ್ವತಂತ್ರ ಆದರೂ ಆ ಕಡೆ ಏನಂದ್ರೆ ಗೆಲೀಲಿಯೋ ಇವು ಕಂಡು ಹಿಡ್ದಾನಂದಂಗ. ಎರಡೂ ಅಂದ್ರೆ ಪೂರಕ ವಿಚಾರಗಳು. ಹಾಗಾದರೆ ಸೌರ ವ್ಯವಸ್ಥೆಯಲ್ಲಿ ಅತಿ ದೊಡ್ಡದಾದ ಉಪಗ್ರಹಗಳು ಗ್ಯಾನಿಮೇಡ್, ಕ್ಯಾಲಿಸ್ಟೋ. ಈ ಗ್ಯಾನಿಮೇಡ್, ಕ್ಯಾಲಿಸ್ಟೋ ಎದರ್ಕಿಂತ ದೊಡ್ಡ ಅದಾವ ಅಂದ್ರೆ ಬುಧ ಎನ್ನುವುದು ಗ್ರಹ ಇದ್ರು ಅದಕ್ಕಿಂತ ಇವೇ ದೊಡ್ಡ ಅದಾವ. UPSC ಕ್ವಶನ್. ಗುರುಗ್ರಹದ ಯಾವ 2 ಉಪಗ್ರಹಗಳು ಬುಧ ಗ್ರಹಕ್ಕಿಂತಲೂ ದೊಡ್ಡದಾಗಿವೆ? ಗ್ಯಾನಿಮೇಡ್, ಕ್ಯಾಲಿಸ್ಟೋ. ಇಷ್ಟು ಹೇಳ್ದವು. ನೆಕ್ಸ್ಟ್ ಶನಿ ಗ್ರಹ ಸೆಕೆಂಡ್ ಹೈಯೆಸ್ಟ್. ಇದರ ಪ್ರಮುಖ ಉಪಗ್ರಹ ಟೈಟಾನ್. ಹಾಗಾದರೆ ನೆಕ್ಸ್ಟ್ ಬರೋದೇ ಯಾವುದು ಅಂದ್ರೆ ಯುರೇನಸ್. ಯುರೇನಸ್ ಗ್ರಹ ಎಷ್ಟು ಉಪಗ್ರಹಗಳನ್ನು ಹೊಂದಿದೆ ಅಂತ ಕೇಳಿದ್ರೆ 27 ಅಂತ ಹೇಳೋದು. ಹಾಗಾದರೆ ಯುರೇನಸ್ದ ಪ್ರಮುಖವಾದ ಉಪಗ್ರಹ ಬೇಕು, ಸಂಖ್ಯೆ ಕೇಳಲ್ಲರಿ ಅವರು. ಉಪಗ್ರಹ ಪ್ರಮುಖವಾಗಿ ಇದು ಟೈಟಾನ್ ಅದಂದ್ರೆ ಇದಕ್ಕೆ ಟೈಟಾನಿಯಾ ಅನ್ಬೇಕು. ಟೈಟಾನಿಯಾ ಕರೆಕ್ಟ್ ಆಯ್ತ್ರೆ. ಹಾಗಾದರೆ ನೆಪ್ಚೂನ್ ಎನ್ನುವುದು ಒಂದು ಗ್ರಹ ಅದಲ್ಲ, ಇದಕ್ಕೆ ಸವಾತಿ ಕೇಳ್ತಾರ 13. ಇದು UPSC ಪ್ರಿಲಿಮ್ಸ್ ಕ್ವಶನ್, ನಂಬರ್ ಕೇಳೇ ಬಿಟ್ಟ. ಹಾಗಾದರೆ ಇದರದ ಪ್ರಮುಖವಾದ ಉಪಗ್ರಹ ಟ್ರೈಟಾನ್. ನೆನಪುಳಿ, ಟೈಟಾನ ಶನಿ, ಟೈಟಾನಿಯಾ ಯುರೇನಸ್, ಟ್ರೈಟಾನ್ ನೆಪ್ಚೂನ್.
ಇದು ನೆನಪಿರಲಿ. ಇದು ಯುರೇನಸ್ನು 4 ಅಕ್ಷರದ, ಇದನ್ನು 4 ಅಕ್ಷರದ ನೋಡಿ. ಟೈಟಾನಿಯಾ ಅಂತ ಕನ್ಫ್ಯೂಷನ್ ಆಗುತ್ತೆ. ಇದು ಟ್ರೈಟಾನ, ಇದು ನೆಪ್ಚೂನ. ಕರೆಕ್ಟ್ ಐತ್ರೆ? ಇಷ್ಟು ಇದಕ್ಕೆ. ಹಾಗಾದರೆ ಇಲ್ಲಿ ನಮಗೆ ಏನಂದ್ರೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಮತ್ತು ಚಂದ್ರ ಇದು ಒಂದು ಏನು ಉಪಗ್ರಹ. ಇದು SSCಗೆ ಮೆಂಟಲ್ ಎಬಿಲಿಟಿದೊಳಗೆ ಕೇಳಿದ್ದು, ಎನಾಲಜಿ ಚಾಪ್ಟರ್ ಅಂತೀವಿ ನಾವು. ಹಾಗಾದರೆ ಭೂಮಿ ಇದು ಒಂದು ಏನು ಗ್ರಹ. ಗ್ರಹಗಳಿಗೆ ಇಂಗ್ಲಿಷ್ನಾಗೆ ಏನಂತಾರ? ಪ್ಲಾನೆಟ್. ಹಾಗಾಗಿ ಏನಂದ್ರೆ ಇದಕ್ಕೆ ಸರಿಯಾದ ಉತ್ತರ ಏನು ಅಂದ್ರೆ ಪ್ಲಾನೆಟ್ಸ್. ಕರೆಕ್ಟ್ ಐತ್ರೆ? ಮತ್ತು ಸೂರ್ಯ ಏನು? ಇದು ನಕ್ಷತ್ರ ರೀ. ಕ್ಷುದ್ರ ಗ್ರಹಗಳು ಎದರ ಮಧ್ಯದಲ್ಲಿ ಇವೆ? ಮಂಗಳ ಮತ್ತು ಗುರು. ಕ್ಷುದ್ರ ಗ್ರಹಗಳು ಯಾರಿಗೆ ಸುತ್ತ ಹಾಕ್ತಾವ ಅಂತ ಕೇಳ್ತಾರೆ. ಹಿಂಗೆ ಯಾರಿಗೆ ಸುತ್ತ ಹಾಕ್ತಾರಂದ್ರೆ ಸೂರ್ಯಗೆ ಸುತ್ತ ಹಾಕ್ತಾವ. ಇವನು ಸೂರ್ಯನಿಗೆ ಸುತ್ತು ಹಾಕುತ್ತವೆ. ಇಂಗ್ಲಿಷ್ನಾಗ ಎಸ್ಟ್ರಾಯ್ಡ್ಸ್ ಅಂತಾರೆ. ಏನಂತಾರೆ ಇವಕ್ಕ? ಎಸ್ಟ್ರಾಯ್ಡ್ಸ್. ಇದು ನೆನಪಿರಬೇಕು. ಭೂಮಿಗೆ ಹೋಲಿಸಿದರೆ ಚಂದ್ರನ ಗುರುತ್ವಾಕರ್ಷಣೆ ಏನಾಗಿದೆ? ಇಲ್ಲಿ HSTR ಒಂದು ಕ್ವಶನ್ ಬಂದಿತ್ತು. ಏನು ಅಂದ್ರೆ, ಇಬ್ಬರು ಜಗಳಾಡೋರಿಗೆ ಬೈದಾಡೋರಿಗೆ ಒಯ್ದು ಚಂದ್ರನ ಮೇಲೆ ಬಿಟ್ಟರೆ ಒಬ್ರಿಗೊಬ್ರು ಬೈದಾಡಿದ್ದು ಏನೂ ಕೇಳಿಸಲ್ಲ. ಯಾಕೆ ಕೇಳಿಸಲ್ಲ ಅಂದ್ರೆ ಅಲ್ಲಿ ವಾತಾವರಣ ಕಡಿಮೆ ಅದ. ವಾತಾವರಣ ಯಾಕೆ ಕಮ್ಮದ ಅಂದ್ರೆ ಅಲ್ಲಿ ಗುರುತ್ವ ಬಲ ಕಮ್ಮದ. ಭೂಮಿಯ ಮೇಲೆ ವಾತಾವರಣವಿದೆ, ಏಕೆಂದರೆ ಅದನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಭೂಮಿಗೆ ಗುರುತ್ವ ಬಲ ಅದ. ಹಾಗಾದರೆ ಇಲ್ಲಿ ನಮಗೆ ಏನೇನು ಪೂರಕ ವಿಚಾರಗಳು ಕರೆಕ್ಟ್ ಗೊತ್ತಿರಬೇಕು ಅಂದ್ರ, ಚಂದ್ರನ ಮೇಲೆ ವಾತಾವರಣವಿಲ್ಲ. ಚಂದ್ರನ ಮೇಲೆ ವಾತಾವರಣ ಇಲ್ಲ. HSTR ಸೈನ್ಸ್ ಕೇಳಿದ್ರೆ ವಾತಾವರಣ ಇಲ್ಲ ಏಕೆ? ಇದಕ್ಕೆ ಆನ್ಸರ್ ಏನು ಹೇಳಬೇಕು ಅಂದ್ರ, ಚಂದ್ರನ ಮೇಲೆ ಗುರುತ್ವ ಬಲ ಕಡಿಮೆಯಾಗಿದೆ. ಗುರುತ್ವ ಬಲ ಕಡಿಮೆ ಇದೆ, ಅದನ್ನು ಹಿಡಿದಿಟ್ಟುಕೊಂಡಿಲ್ಲ ಅನ್ನ. ಭೂಮಿಯ ಮೇಲೆ ವಾತಾವರಣವಿದೆ, ಏಕೆಂದರೆ ಅದನ್ನ ಗುರುತ್ವ ಬಲ ಹಿಡಿದಿಟ್ಟುಕೊಂಡಿದೆ ಭೂಮಿದು. ಹಾಗಾದರೆ ಚಂದ್ರನ ಗುರುತ್ವ ಬಲ ಎಷ್ಟರೇ ಅದಾತ ಕೇಳ್ತಾರ. ಚಂದ್ರನ ಗುರುತ್ವ ಬಲ ಭೂಮಿಯ 1/6 ಇದೆ. ಗುರುತ್ವ ಬಲ ಭೂಮಿಯ 1/6 ಇದೆ. ಇದು ಹೇಳೋದು. ಇದನ್ನು ಶೇಕಡದಾಗ ಕೇಳಿದ್ರೆ ಗಪ್ಪೆ ಆಗ್ಬಿಡ್ತೇವೆ. ಮತ್ತೆ ಹಿಂಗೆ ಓದಿ ಹೋಗ್ತೇವಲ್ಲ, ಇದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ರೆ ಗಪ್ಪ ಆಗ್ಬಿಡೋದು. ಏನಿಲ್ಲ ಸರ್, ಇಂಟು 100 ಮಾಡಿ ಕಟ್ತಾ ಹೊಡೆದ್ಬಿಟ್ರೆ ತಾನೇ ಆನ್ಸರ್ ಬರ್ತದೆ. ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಅದ ಅಂತ ಕೇಳ್ತಾರ. 16% ಗುರುತ್ವ ಬಲವಿದೆ ಭೂಮಿದು. ಭೂಮಿಯ 1/6 ಗುರುತ್ವ ಬಲ ಚಂದ್ರ ಹೊಂದಿದ್ದಾನೆ. ಚಂದ್ರನ ಮೇಲೆ ಏನಾಗುತ್ತದೆ? ತೂಕ ಮತ್ತು ಥಿಂಕ್ ಕೇಳ್ತಾರ. ಹಾಗಾದರೆ ಚಂದ್ರನ ಮೇಲೆ ನೋಡಿ, ಈ ಚಂದ್ರನ ಮೇಲೆ ಕಾಯದ ತೂಕ, ಕಾಯ ಅಂದ್ರೆ ವಸ್ತು, ಚಂದ್ರನ ಮೇಲೆ ಕಾಯದ ತೂಕ, ಕಾಯ ಅಂದ್ರೆ ಯಾವುದಾದ್ರೂ ಒಂದು ವಸ್ತು, ತೂಕ ಕಡಿಮೆಯಾಗುತ್ತದೆ, ವೇಟ್ ಡಿಕ್ರೀಸಸ್. ಆದರೆ ರಾಶಿ ಅಷ್ಟೇ ಇರುತ್ತದೆ. ರಾಶಿ ಅಷ್ಟೇ ಇರುತ್ತದೆ. ಇದು ಹೇಳ್ಬರ್ಬೇಕು ನಾವು, ಬದಲಾಗುವುದಿಲ್ಲ. ಮಾಸ್ ನೆವರ್ ಚೇಂಜಸ್ ಎನಿವೇರ್ ಎನಿ ಟೈಮ್. ವೇಟ್ ಚೇಂಜಸ್, ಯಾವಾಗಲೂ ಸ್ಥಳದಿಂದ ಸ್ಥಳಕ್ಕೆ ತೂಕ ಬದಲಾವಣೆಯಾಗುತ್ತದೆ, ರಾಶಿ ಬದಲಾವಣೆಯಾಗುತ್ತದೆ. ಇದು ಹೇಳಬೇಕು. ಹಾಗಾದರೆ ಚಂದ್ರನ ಮೇಲೆ ತೂಕ ಹೆಂಗೆ ಕಡಿಮೆ ಆಗ್ತದ? ಭೂಮಿ ಮ್ಯಾಗ ನಾವು 60 kg ಅದೀವಿ. ಚಂದ್ರನ ಮೇಲೆ ನಮಗೆ 1/6 ತಗೋಬೇಕು. ಯಾಕಂದ್ರೆ ಇಲ್ಲದ ನೋಡಿ, ಭೂಮಿದು 1/6 ಅದ. 6 1 6 10 = 10 kg. ಇದಕ್ಕೆ ಕ್ವಶನ್ ಹೆಂಗೆ ಕೇಳ್ತಾನೆ ನೋಡಿ. ಭೂಮಿಯ ಮೇಲೆ 60 kg ತೂಕದ ವ್ಯಕ್ತಿಯೊಬ್ಬನನ್ನು ಚಂದ್ರನ ಮೇಲೆ ಎಷ್ಟು ಆಗುತ್ತಾನೆ? 10 kg ಆತನ ಬರೀ.
KSISF PC ಕೇಳಿದ್ದು ಒಂದು ಕ್ವಶನ್. 100 kg ತೂಕದ ವ್ಯಕ್ತಿಯೊಬ್ಬನು ಚಂದ್ರನ ಮೇಲೆ ಎಷ್ಟಾಗುತ್ತಾನೆ? ಕಡ್ತಾ ಹೊಡಿ. 100 16.6 kg ಆಗುತ್ತಾನೆ. ಅವತ್ತು ಇದಕ್ಕೆ ಯಾರ್ಯಾರು ಟಿಕ್ ಹಾಕ್ಯಾರಲ್ಲ ಎಲ್ಲರಿಗೂ ನೌಕರಿ ಆಗಲ್ಲ ಆಲ್ಮೋಸ್ಟ್. 16.6 kg ತೂಕವಾಗುತ್ತದೆ. ಇದು ಕ್ವಶನ್. ಏನಿಲ್ಲ, ಆರಲ್ಲೇ ಕಡ್ತಾ ಹೊಡೆದ್ರೆ ಉತ್ತರ ಬಂದ್ಬಿಡ್ತಾವ ಸರ್. ಇದು ನಮಗ ಇಷ್ಟು ಇದರ ಬಗ್ಗೆ. ಹಾಗಾದರೆ ಏನದಂದ್ರೆ ಇಲ್ಲಿ ನಾವು ಏನು ಹೇಳ್ಬೇಕಂದ್ರೆ ಭೂಮಿಯ 1/6 ಇದೆ. ಇದು SSC ಕ್ವಶನ್. ಇವೇನದಂದ್ರೆ ಇಷ್ಟು ಏನಂದ್ರೆ ಇದಕ್ಕೆ ಪೂರಕ ಗೊತ್ತಿರಬೇಕು ನಂಗೆ. ಚಂದ್ರನ ಮೇಲೆ ಏನಿಲ್ಲ? ವಾತಾವರಣ ಇಲ್ಲ. ವಾತಾವರಣ ಇಲ್ಲಾರದ ಸ್ಥಳಕ್ಕೆ ಏನಂತೀವಿ? ನಿರ್ವಾತ ಅಂತೀವಿ. ನಿರ್ವಾತದಲ್ಲಿ ಏನ್ ಚಲಿಸಲ್ಲ? ಶಬ್ದ ಚಲಿಸಲ್ಲ. ಇಬ್ರು ಬೈದಾಳಕತ್ತನು ಚಂದ್ರನ ಮ್ಯಾಗ ಒಬ್ರಿಗೊಬ್ರಿಗೆ ಕೇಳಿಸಲ್ಲ, ಶಬ್ದ ಚಲನೆ ಹೊಂದುವುದಿಲ್ಲ. ನೆಕ್ಸ್ಟ್ ಕ್ವಶನ್. ನಾವು ಯಾವಾಗಲೂ ಚಂದ್ರನ ಒಂದೇ ಮುಖವನ್ನು ನೋಡುತ್ತೇವೆ, ಏಕೆಂದರೆ ಆಗಲೇ ಹೇಳಿ ನೋಡಿ, ದ ರೊಟೇಷನ್ ರೆವಲ್ಯೂಷನ್ ಪೀರಿಯಡ್ ಆಲ್ವೇಸ್ ಈಕ್ವಲ್ಸ್. ಹಾಗಾದರೆ ಭೂಮಿಯ ಸುತ್ತ ಚಂದ್ರನ ಕ್ರಾಂತಿ ಮತ್ತು ಅದು ಸ್ವಂತ ಅಕ್ಷದಲ್ಲಿ ತಿರುಗಲು ಸಮಾನ ಸಮಯ ತೆಗೆದುಕೊಳ್ಳುತ್ತದೆ. ಕೀವರ್ಡ್ ಎಷ್ಟು ತೋರ್ತದಂದ್ರೆ 29.53 days. ರೊಟೇಷನ್ ಅಂಡ್ ರೆವಲ್ಯೂಷನ್ ಪೀರಿಯಡ್ ಸೇಮ್ ಇರುವುದರಿಂದ ಯಾವಾಗಲೂ ಒಂದೇ ಬದಿ ಕಂಡಂತೆ ಭಾಸವಾಗುತ್ತದೆ. ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ ಯಾರು? ನೀಲ್ ಆರ್ಮ್ಸ್ಟ್ರಾಂಗ್. ಆದ್ರೆ PC ಕೇಳಿದ್ದ ಮೊನ್ನೆ ಇತ್ತೀಚೆಗೆ ಎರಡನೇ ಕಾಲಿಟ್ಟವ್ರು ಯಾರು ಅಂದ್ರೆ ಎರಡನೇ ಪರ್ಸನ್, ಎರಡನೇ ಕಾಲಲ್ಲ, ಎರಡನೇ ಸೆಕೆಂಡ್ ಪರ್ಸನ್ ಯಾರು ಅಂತ ಕೇಳ್ಯಾರ್ರಿ. ಅದಕ್ಕೆ ಎಡ್ವಿನ್ ಆಲ್ಡ್ರಿನ್. ಹೋಗೋದೇ ಇಬ್ರು ಕೂಡ ಹೋಗ್ಯಾರ. ಇವನೇ ಮೊದಲು ಇಳ್ದಾನ, ಇವನೇ ಸೆಕೆಂಡ್ ಇಳ್ದಾನ ಅಂತೇಳಿ ನಮಗೂ ಕನ್ಫ್ಯೂಷನೇ ಅದ. ಹಾಗಾಗಿ ಅಮೇರಿಕದವ್ರು ಇವರು ನೀಲ್ ಆರ್ಮ್ಸ್ಟ್ರಾಂಗ ಮತ್ತು ಏನದಂದ್ರ ಯಾರು ಅಂದ್ರೆ ಎಡ್ವಿನ್ ಆಲ್ಡ್ರಿನ್. ಹಾಗಾಗಿ ಏನದಂದ್ರ ಇವ ಒಂದು ನೀಲ್ ಆರ್ಮ್ಸ್ಟ್ರಾಂಗ್ ಒಂದು ಕ್ವಶನ್ ಕೇಳಿದ್ರಿ ಸಿವಿಲ್ PSI. ನನ್ನ ಒಂದು ಪುಟ್ಟ ಹೆಜ್ಜೆಯು ಜಗತ್ತಿನ ಒಂದು ದೊಡ್ಡದಾದ ಸಂಶೋಧನೆಗೆ ಸಹಾಯಕವಾಗಲಿದೆ. ಹಿಂಗೇನೋ ಕೊಟೇಶನ್ ಅದರಿ ಒಂದು ಆ ವರ್ಡ್ ಕೇಳಿದ್ರು ಸಿವಿಲ್ PSI. ನನ್ನ ಒಂದು ಪುಟ್ಟ ಹೆಜ್ಜೆ ಜಗತ್ತಿನ ಹೊಸ ಸಂಶೋಧನೆಗೆ ಕಾರಣವಾಗಲಿದೆ ಅಂತ ಆ ಕಾನ್ಸೆಪ್ಟ್ ಅದರ. ಮತ್ತ ಹಾಗಾದರೆ ನೀಲ್ ಆರ್ಮ್ಸ್ಟ್ರಾಂಗ ಮತ್ತು ಎಡ್ವಿನ್ ಆಲ್ಡ್ರಿನ್ ಯಾವಾಗಾರೆ ಹೋಗ್ಯಾರ ಅಂತ ಕೇಳ್ತಾರೆ. ಜುಲೈ ಮೊದಲು 1969 ಹೋದ್ರಿ, ಜುಲೈ 20. ಇದು ನಮಗೆ ನೆನಪಿರ್ಬೇಕು. ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮನುಷ್ಯರು ನೀಲ್ ಆರ್ಮ್ಸ್ಟ್ರಾಂಗ್ ಫಸ್ಟ್, ಎಡ್ವಿನ್ ಆಲ್ಡ್ರಿನ್ ಎರಡನೇದವರು 1969 ಜುಲೈ 20. ನೆಕ್ಸ್ಟ್ ಟೈಟಾನ್. ಇದು ಯಾವುದರ ಉಪಗ್ರಹವಾಗಿದೆ? ಅಗಳನ್ನೇ ಹೇಳಿ ನೋಡಿ ಸರ್. ಶನಿ ಗ್ರಹಕ ಟೈಟಾನ್. ಶುಕ್ರ ಗ್ರಹಕರೇ ಇಲ್ಲಿ. ಹಾಗಾದರೆ ಯುರೇನಸ್ 4 ಅಕ್ಷರ ಇಲ್ಲಿ 4 ಬೇಕ್ರಿ. ಟೈಟಾನಿಯಾ. ಇದಕ್ಕೇನು ಹೇಳನು? ಟ್ರೈಟಾನ್. ಇದು SSC ಕ್ವಶನ್. ಇದಕ್ಕೆ ಟಿಕ್ ಹಾಕಿ ಬರ್ಬೇಕು. ನೆಕ್ಸ್ಟ್, ಕೆಳಗಿನ ಯಾವ ಗ್ರಹಗಳು ಉಪಗ್ರಹವನ್ನು ಹೊಂದಿಲ್ಲ? ಅಗಳೇನೆ ಅದರ ಬಗ್ಗೆ ವಿವರಣೆ ಕೊಡೋತಿ ಹೇಳಿದೆ. ಹಾಗಾದರೆ ಬುಧ ಮತ್ತು ಶುಕ್ರ ಇವು ಎರಡಕ್ಕ ನೋ ಮೂನ್ಸ್, ಚಂದ್ರಗಳು ಇಲ್ಲ. ಇದು ಹೇಳಬೇಕು. ನೆಕ್ಸ್ಟ್, 1610ರಲ್ಲಿ ಗೆಲೀಲಿಯೋ ಯಾವ 4 ಉಪಗ್ರಹಗಳನ್ನು ಕಂಡು ಹಿಡಿದನು? ಎದುರು ಅತಿ ಕೇಳ್ತಾರ. ಗುರುಗ್ರಹ. ಗುರುಗ್ರಹಕ್ಕ ಇಂಗ್ಲಿಷ್ನಾಗ ಜುಪಿಟರ್ ಅಂತಾರ. ಏನಂತಾರೆ? ಜುಪಿಟರ್. ಹಾಗಾದರೆ ಆ 4 ಉಪಗ್ರಹಗಳು ಯಾವುವು ಅಂತ ಕೇಳಿದ್ರಂದ್ರ ನಂಬರ್ 1 ಗ್ಯಾನಿಮೇಡ್. ಸೌರ ವ್ಯವಸ್ಥೆಯಲ್ಲಿ ಅತಿ ದೊಡ್ಡದಾದ ಉಪಗ್ರಹ. ಕ್ಯಾಲಿಸ್ಟೋ ಎರಡನೆಯ ದೊಡ್ಡದಾದ ಉಪಗ್ರಹ. ಅಯ್ಯೋ ಇದು ಆಗಲ್ಲ. 3ನೇ ದೊಡ್ಡ ಉಪಗ್ರಹ ಶನಿಗ್ರಹದ ಟೈಟಾನ್ ಆಗ್ತದೆ. ಆದ್ರೆ ಇದ್ರೂ 4 ಅಂದ್ರೆ ಇವು ಅನ್ನಂಗ. ಅಯ್ಯೋ ಯುರೋಪ. ಇದ್ರೊಳಗೆ 2 ಎದರ್ಕಿಂತ ದೊಡ್ಡದವ ಅಂತ ಹೇಳಿದ್ರಿ. ಇವೆರಡು ಬುಧ ಗ್ರಹಕ್ಕಿಂತಲೂ ದೊಡ್ಡದಾಗಿವೆ. ನೆಕ್ಸ್ಟ್ ಕ್ವಶನ್. ಚಂದ್ರನಿಗೆ ಎಷ್ಟು ಬಿಂಬ ವ್ಯವಸ್ಥೆಗಳು ಇವೆ ಅಂದ್ರೆ 8 ಬಿಂಬ ವ್ಯವಸ್ಥೆಗಳು ಇವೆ.
ಮೊದಲು ಚಂದ್ರನಿಗೆ ಭೂಮಿಗೆ ಹೋಲಿಕೆ ಮಾಡೋಣ. ಫಸ್ಟ್ ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಚಂದ್ರನಿಗೆ ಮತ್ತು ಭೂಮಿಗೆ ಹೋಲಿಕೆ ಮಾಡೋಣ ಫಸ್ಟ್. ಇದು ಯಾರು ಅಂದ್ರೆ ಭೂಮಿ. ಇದಕ್ಕೆ ನಾವು ಅರ್ತ್ ಅಂತ ಹೇಳ್ತಾರೆ. ಇದಕ್ಕೆ ಯಾವ ಸುತ್ತ ಹಾಕ್ತಿರ್ತದ ಅಂದ್ರೆ ಚಂದ್ರ. ಅದಕ್ಕೆ ಅದನ್ನ ಇದ್ರ ಉಪಗ್ರಹ ಅಂತಾರ. ಇದಕ್ಕೆ ಇದು ಸುತ್ತ ಹಾಕ್ಬೋದು. ಇಷ್ಟು ಅಬ್ಸರ್ವೇಷನ್ ಮಾಡಿ. ಹಾಗಾದರೆ ಇಲ್ಲಿ ಯಾರಿರ್ತಾರಂದ್ರೆ ಚಂದ್ರ. ಇಲ್ಲಿ ಯಾರು ಅಂದ್ರೆ ಚಂದ್ರ. ಇಲ್ಲಿ ಏನಾಗ್ತದ ಸಮೀಪ ಆಗ್ತದ. ಇದು ಏನಾಗ್ತದ ದೂರ ಆಗ್ತದ. ಸಮೀಪ ಇದ್ರೆ ಏನ್ ಅನ್ಬೇಕಂದ್ರೆ ಪೆರಿಜಿ ಅನ್ಬೇಕು. ದೂರ ಇದ್ರೆ ಏನ್ ಅನ್ಬೇಕ್ರಿ ಅಪೋಜಿ ಅನ್ಬೇಕು. ಅಪೋಜಿ ಇಷ್ಟ ನೆನಪಿರಲಿ. ಭೂಮಿಗೆ ಚಂದ್ರ ಸಮೀಪವಾಗಿರುವುದಕ್ಕೆ ಏನೆಂದು ಕರೆಯಲಾಗುತ್ತದೆ ಪೆರಿಜಿ. ದೂರವಾಗಿದ್ದರೆ ಏನೆಂದು ಕರೆಯುವರು ಅಪೋಜಿ. ಹಾಗಾದ್ರೆ ಸರಾಸರಿ ದೂರ ಎಷ್ಟಾಗಿರ್ತದೆ? 3,84,400 ಕಿಲೋಮೀಟರ್ ಆಗಿರುತ್ತದೆ. ಇದು ಒಂದು ಇದರದ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಹಾಗಾದ್ರೆ ಇಲ್ಲಿ ಸ್ವಲ್ಪ ಏನೋ ಒಂದು ಅಬ್ಸರ್ವೇಷನ್ ಏನ್ ಮಾಡೋಣ ಅಂದ್ರ, ಇದು ಏನು ಅಂದ್ರೆ ಸೂರ್ಯ. ಹಾಗಾದರೆ ನೆಕ್ಸ್ಟ್ ಏನಂದ್ರೆ ಇಲ್ಲಿ ಯಾರಿರ್ತಾರ ಅಂದ್ರ ನಡು ಭೂಮಿ. ಇದಕ್ಕಿಂತ ಸಾಣದ ಯಾರಿರ್ತಾರ ಅಂದ್ರೆ ಚಂದ್ರ. ಹಾಗಾದ್ರೆ ಫಸ್ಟ್ ನಮ್ಗೆ ಇಲ್ಲೊಂದು ಕಾನ್ಸೆಪ್ಟ್ ಏನಿರಬೇಕು ಅಂದ್ರ, 3 ಸರಳ ರೇಖೆಯಲ್ಲಿ ಇದ್ದಾರೆ. 3 ಸರಳ ರೇಖೆಯಲ್ಲಿ ಹಿಂಗ ಬಂದು ಅಂದ್ರ ಇದಕ್ಕೇನ್ ಕರೀತಾರ ಅಂತ ಕೇಳ್ತಾರ. ಸೂರ್ಯ ಭೂಮಿ ಚಂದ್ರ ಅಥವಾ ಚಂದ್ರ ಭೂಮಿ ಸೂರ್ಯ ಹೆಂಗರೆ ಅಂದ್ರೆ 3 ಈಕ್ವಲ್ ಒಂದೇ ಸರಳ ರೇಖೆದಾಗ ಇರ್ಬೇಕು. ಸೈ ಗೈ ಝೈ ಎನ್ನುವರು 3 ಸರಳ ರೇಖೆಯಲ್ಲಿ ಇದ್ದು ಸೈ ಗೈ ಝೈ ಅನ್ನುವರು. ಕರೆಕ್ಟ್? ಸೂರ್ಯನಿಗೆ ಸ್ವಂತ ಬೆಳಕು ನೀಡುವ ಸಾಮರ್ಥ್ಯವಿದೆ ಡ್ಯೂ ಟು ದ ನ್ಯೂಕ್ಲಿಯರ್ ಫ್ಯೂಷನ್. ಹಾಗಾದ್ರೆ ಅದರ ಬೆಳಕ ಭೂಮಿ ಮತ್ತು ಚಂದ್ರ ಇವೆಲ್ಲ ಪ್ರತಿಫಲನ. ಈಗ ಎಕ್ಸಾಂಪಲ್ ನಮಗ ಸೂರ್ಯನ ಬೆಳಕು ಭೂಮಿಗೆ ಬಂದು ಬೆಳಕಾಗ್ತದೆ. ಇಲ್ಲೆಲ್ಲ ಕಂಪ್ಲೀಟ್ ಒಟ್ಟು ಭೂಮಿ ಇಲ್ಲೇ ಸ್ಟಾಪ್ ಆಯ್ತು. ಹಾಗಾದ್ರೆ ಅಷ್ಟು ಕಡೆ ಬೆಳಕೆ ಬಿದ್ದಿಲ್ಲ ಅಂದ್ರೆ ನಮಗವ ಕಾಣಂಗೆ ಇಲ್ಲ. ಯಾರು ಕಾಣಲ್ಲ ರೀ? ಚಂದ್ರನೇ ಕಾಣಲ್ಲ. ಹಾಗಾದರೆ ಇದರ ಅರ್ಥ ಏನು ಅಂದ್ರ, ಸೂರ್ಯ ಮತ್ತು ಚಂದ್ರನ ಮಧ್ಯದಲ್ಲಿ ಭೂಮಿ ಬಂದಾಗ, ಸೂರ್ಯ ಚಂದ್ರನ ಮಧ್ಯದಲ್ಲಿ ಭೂಮಿ ಬಂದಾಗ ನಮಗೆ ಯಾರು ಕಾಣಲ್ಲ ಅಂದ್ರೆ ಚಂದ್ರ ಕಾಣಲ್ಲ. ಅದಕ್ಕೆ ಚಂದ್ರಗ್ರಹಣ ಅಂತೀವಿ. ಏನ್ ಈಗ ಎಕ್ಸಾಂಪಲ್ ನಮಗ ಇಲ್ಲಿ ಅದೀವಿ ಅಂದ್ರೆ ನಮಗ್ ಬೆಳಕು ಇಲ್ಲೇ ಬತ್ತು, ನಮ್ಮ ಹಿಂದವ ಇರ್ತಾನಂದ್ರೆ ಅದು ಕಾಣಂಗೆ ಇಲ್ಲ ನಮಗ. ಇದರ ಮೀನಿಂಗ್ ಏನಾಯ್ತು ಅಂದ್ರ, ಸೂರ್ಯ ಚಂದ್ರನ ಮಧ್ಯದಲ್ಲಿ ಭೂಮಿ ಬಂದಾಗ ಚಂದ್ರ ಕಾಣಂಗಿಲ್ಲ. ಅದು ಚಂದ್ರಗ್ರಹಣ. ಇಂಗ್ಲಿಷ್ನಾಗ ಲೂನಾರ್ ಎಕ್ಲಿಪ್ಸ್. ಚಂದ್ರಗ್ರಹಣಕ್ಕೆ ಲೂನಾರ್ ಎಕ್ಲಿಪ್ಸ್ ಅಂತೀವಿ. ಹಾಗಾದ್ರೆ ಈ ಚಂದ್ರಗ್ರಹಣ ಸಂಭವಿಸುವುದು ಯಾವಾಗ ಕೇಳ್ತಾರ? ಅಮಾವಾಸ್ಯೆ ದಿನ ನಮ್ಗೆ ಎಂದೂ ಚಂದ್ರ ಕಾಣಲ್ಲ. ಯಾಕಂದ್ರೆ ಅವತ್ತು ಅವನೇ ಕರಗಿರ್ತಾನ. ಅಮಾವಾಸ್ಯೆನೂ ಇರ್ತದ, ಅವನು ಕರಗಿರ್ತಾನ, ಕಾಣಲ್ಲ. ಹುಣ್ಣಿಮೆ ದಿನ ನಮಗೆ ಚಂದ್ರ ಕಾಣಿಸ್ಬೇಕು, ಅವತ್ತು ಕರಗ್ ಕಾಣಿಸ್ತಂದ್ರೆ ಗ್ರಹಣ ಇಡದಂಗ. ಚಂದ್ರಗ್ರಹಣ ಯಾವಾಗಲೂ ಎಂದು ಸಂಭವಿಸುತ್ತವೆ? ಕಾನ್ಸ್ಟೇಬಲ್ ಕ್ವಶನ್. ಹುಣ್ಣಿಮೆಯ ದಿನ ಮಾತ್ರ, ಫುಲ್ ಮೂನ್, ಶುಕ್ಲ ಪಕ್ಷ, ಹುಣ್ಣಿಮೆಯ ದಿನ ಮಾತ್ರ ಚಂದ್ರಗ್ರಹಣ ಸಂಭವಿಸುತ್ತವೆ. ಇದು ಕರೆಕ್ಟ್ ಗೊತ್ತಿಲ್ಲ. ಇನ್ನು ಲಾಸ್ಟ್ ಏನೋ ಒಂದು ಏನದ ಅಂದ್ರ ಬಿಂಬ ವ್ಯವಸ್ಥೆಗಳು ಚಂದ್ರನ. ಇದೊಂದು ಕಲ್ಪನೆ ಕೊಟ್ಬಿಡೋದು ಮುಗಿತು ನೋಡಿ ಸರ್. ಈ ರೀತಿ ಏನಂದ್ರ ಇದು ಚಂದ್ರನ ಏನಂದ್ರ ಅವಸ್ಥೆಗಳು.
ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. 8 ಅವಸ್ಥೆಗಳದಾವ ಟೋಟಲ್. ಟೋಟಲ್ 8 ಅವಸ್ಥೆಗಳಾದವು. ಈ ಪ್ರತಿಯೊಂದರಲ್ಲಿ 4 ಭಾಗ ಮಾಡ್ಕೊಳ್ಳೋದು. ಪ್ರತಿಯೊಂದಕ್ಕೂ ಹಿಂಗ 4 ಭಾಗ ಮಾಡ್ಕೊಳ್ಳೋದು. 4 ಭಾಗ ಮಾಡಿ. ಹಾಗಾದರೆ ಏನದಂದ್ರ ಈಗ ನಮಗಿದು ಏನು ಅಂದ್ರೆ ಫಸ್ಟಿಗೆ ಇಲ್ಲಿ ಅಮಾವಾಸ್ಯೆ. ಇದು ಏನು ಅಂದ್ರೆ ಹುಣ್ಣಿಮೆ. ಹೌದ್ರೆ ಇಲ್ಲಿ ಏನು ಬರೀಬೇಕಂದ್ರೆ ಅರ್ಧ ಚಂದ್ರ, ಹಾಫ್ ಮೂನ್. ಇಲ್ಲಿನೂ ಏನು ಅಂದ್ರೆ ಅರ್ಧ ಚಂದ್ರ. ಕರೆಕ್ಟ್. ಇದು ಏನು ಅಂದ್ರೆ ವೃದ್ಧಿ ಬಾಲಚಂದ್ರ. ಇದಕ್ಕ ವೃದ್ಧಿ ಪೀನ ವೃದ್ಧಿ ಬಾಲ, ವೃದ್ಧಿ ಬಾಲಚಂದ್ರ. ಇದಕ್ಕ ವೃದ್ಧಿ ಪೀನ ಚಂದ್ರ, ಪೀನ ಚಂದ್ರ. ಇದು ವೃದ್ಧಿ ಇತ್ತು ಅಂದ್ರೆ ಇದು ಕ್ಷೀಣ ಪೀನ ಚಂದ್ರ, ಕ್ಷೀಣ ಪೀನ ಚಂದ್ರ. ಇದು ವೃದ್ಧಿ ಬಾಲ ಆದಂದ್ರೆ ಇದು ಕ್ಷೀಣ ಬಾಲಚಂದ್ರ, ಕ್ಷೀಣ ಬಾಲಚಂದ್ರ. ಅಮಾವಾಸ್ಯೆ ಹುಣ್ಣಿಮೆ ಅರ್ಧ ಅರ್ಧ, ವೃದ್ಧಿ ಬಾಲ ವೃದ್ಧಿ ಪೀನ, ಕ್ಷೀಣ ಪೀನ ಕ್ಷೀಣ ಬಾಲ, ವೃದ್ಧಿ ಬಾಲ ಕ್ಷೀಣ ಬಾಲ, ವೃದ್ಧಿ ಪೀನ ಕ್ಷೀಣ ಪೀನ. ಈಗ ಇದ್ರ ಕರ್ಗ್ ಮಾಡ್ಬೇಕೇನು, ಬ್ಲ್ಯಾಕ್ ಕಲರ್ ಹಾಕ್ಬೇಕಲ್ಲ. ಒಟ್ಟು ಅಮಾವಾಸ್ಯೆ ಅಂದನ ಒಟ್ಟು ತುಂಬಿ ಬಿಡ್ರಿ. 4ಕ್ಕೆ 4 ಭಾಗ ಕರ್ಗ್ ಮಾಡಿದ್ರೆ ಅಮಾವಾಸ್ಯೆ ಮುಗಿತು. ಎಲ್ಲ ಕಂಪ್ಲೀಟ್ ಡಾರ್ಕ್ ಇತ್ತು ಅಂದ್ರೆ ಅಮಾವಾಸ್ಯೆ. ಈಗ 4 ಆಗನ ಇಲ್ಲಿ 3 ಭಾಗ ಕರ್ರಗ್ ಮಾಡ್ಬೇಕು ನಾವು. 3 ಭಾಗ ಕಪ್ಪು ಮಾಡೋದು, 1 ಭಾಗ ಮಾತ್ರ ಉಳಿಸಾವ್. ಇದಕ್ಕ ನಾವ್ ಏನಂತೀವಿ ಅಂದ್ರೆ 3 ಕಪ್ಪು. ಹಾಗಾದ್ರೆ ಏನಂದ್ರ ಇದು ಹೊಂದಿಸಿ ಬರೆಯಿರ್ಬೇಕಾದ್ರೆ ಏನ ವೃದ್ಧಿ ಬಾಲಚಂದ್ರ. ಈ ಸಲ ಅರ್ಧ ಭಾಗ ಬ್ಲ್ಯಾಕ್ ಮಾಡೋದು, ಫುಲ್ ಅರ್ಧ ವೈಟ್ ಬಿಟ್ಟು ಬಿಡೋದು ನಾನು. ಹಾಗಾದ್ರೆ ಏನದಂದ್ರ ಈ ಸಲ ಏನಂದ್ರ ಅರ್ಧ ಇದಕ್ಕೆ ವೈಟ್ ಕಲರ್ನು ಹಾಕೋಣ. ಇಲ್ಲಿ ಗೊತ್ತಾಗ್ತದೆ ನಮಗೆ ಇಷ್ಟು ಎಲ್ಲ ಅಂದ್ರೆ ವೈಟ್ ನೋಡ್ರಿ. ಇಷ್ಟು 1 ಭಾಗ, ಇದಕ್ಕಿಲ್ಲಿ ಅರ್ಧ ಭಾಗ ವೈಟ್ ಅದ, ಅರ್ಧ ಭಾಗ ವೈಟ್. 4 ಬ್ಲ್ಯಾಕ 3 ಬ್ಲ್ಯಾಕ 2 ಬ್ಲ್ಯಾಕ. ಈ ಸಲ ಒಂದೇ ಬ್ಲ್ಯಾಕ, ಉಳಿದಿದ್ದು 3 ವೈಟ್ ಆತವ ನೋಡ್ರಿ. 3 ಬ್ಲ್ಯಾಕ ಒಂದೇ ವೈಟ್ ಉಳಿತದ. ಇದಕ್ಕೆ ಅಬ್ಸರ್ವೇಷನ್ ಮಾಡಿ. 4 ಬ್ಲ್ಯಾಕ್ 3 ಬ್ಲ್ಯಾಕ್ 2 ಬ್ಲ್ಯಾಕ್ 1 ಬ್ಲ್ಯಾಕ್. ಇಲ್ಲಿ 4ಕ್ಕೆ 4 ಏನಾಗಬೇಕೀಗ ವೈಟ್, ಎಲ್ಲ ವೈಟ್. ಇದು ಹುಣ್ಣಿಮೆ ಆಯ್ತು. ಇದೇ ಕಾನ್ಸೆಪ್ಟ್. 4 ಕಪ್ಪು 3 ಕಪ್ಪು 2 ಕಪ್ಪು 1 ಕಪ್ಪು ಟೋಟಲ್ ವೈಟ್. 4 ವೈಟ್ ಆಗನ ಇನ್ನು 3 ವೈಟ್ ಬರಬೇಕಿಲ್ಲಿ. ಇದು 4 ಆಗನ ಇನ್ನು 3 ವೈಟ್, 3 ಭಾಗ ವೈಟ್, 1 ಭಾಗ ಬಿಟ್ಟು ಬಿಡೋದು ಅದು ಬ್ಲ್ಯಾಕ್. ಹಾಗಾದ್ರೆ ಇಲ್ಲಿ 2 ಭಾಗ ವೈಟ್ ತೋರಿಸಲ ನೋಡಿ. ಇಲ್ಲಿ ಒಂದೇ ಭಾಗ ವೈಟ್ ತೋರಿಸಲ, 1 ಭಾಗ ವೈಟ್ ತೊಳೆದು ಉಳಿದಿದ್ದು ಬಿಟ್ಟು ಬಿಡೋದು. 3 ಭಾಗ ಟೋಟಲ್ ಏನಂದ್ರೆ ಮತ್ತೆ ಇದು ಅಮಾವಾಸ್ಯೆ ಆಯ್ತು. ಇಷ್ಟೇ ನೋಡ್ಸಲ. 4 ಬಿಳಿ 3 ಬಿಳಿ 2 ಬಿಳಿ 1 ಬಿಳಿ, ಒಟ್ಟ ಬಿಳಿನೇ ಇಲ್ಲ, ಎಲ್ಲ ಅಮಾವಾಸ್ಯೆ. ಹಾಗಾದ್ರೆ ಇಲ್ಲಿ ನಮಗ ಟೋಟಲ್ ಅವಸ್ಥೆಗಳು ಎಷ್ಟರಿ ಆದವು ಅಂದ್ರ 8 ಅವಸ್ಥೆಗಳು ಆದವು. ಎಷ್ಟು ಅವಸ್ಥೆಗಳದವ್ರಿ? 8 ಅವಸ್ಥೆಗಳು. ಹಾಗಾದ್ರೆ ಇದಕ್ಕೆ 0 ತೋತೀವಿ ನಾವು. ಕರೆಕ್ಟ್. ಅದಕ್ಕೆ 0 ತೊಗೊಂಡಿವಿ ಅಂದ್ರೆ ಇದಕ್ಕೆ ಎಷ್ಟು ತಗೋಬೇಕು ಅಂದ್ರೆ 15 ತಗೋಬೇಕು. ಇದಕ್ಕೆ 15 ತೊಗೊಂಡಿದ್ದೇವೆ ಅಂದ್ರೆ ಇದಕ್ಕೆ ಎಷ್ಟು ತಗೋಬೇಕಂದ್ರೆ 7.5 ತಗೋಬೇಕು. ಎಷ್ಟು ತಗೋಬೇಕು? 7.5 ತಗೋಬೇಕು. ಹಾಗಾದ್ರೆ ಇದಕ್ಕೆ ಎಷ್ಟು ತಗೋಬೇಕಂದ್ರೆ 22.5 ತಗೋಬೇಕು ಇಲ್ಲಿಗೆ.
ಇಷ್ಟ ಆಯ್ತು ನೋಡಿ. ಇದರ ಕಾನ್ಸೆಪ್ಟ್ ಹೇಳ್ತಿಲ್ಲ ಏನದ ಅನ್ನೋದು. ಅದಕ್ಕೆ 15 ಹಿಂಗೆ ಹೆಕಾಡಿ ತೊಗೊಂಡ್ರು ಒಟ್ಟು 15 ಗ್ಯಾಪ್ ಇರ್ಬೇಕ್ರಿ ಇವು. ಹಾಗಾಗಿ ಏನದಂದ್ರೆ ಸರ್ ಮತ್ತೆ ಇಲ್ಲಿದಿಂದ ಇಲ್ಲಿಗೆ ಏಟರ್ ಡಿಫ್ರೆನ್ಸ್ ಇರ್ತದೆ, ಏನಿರಲ್ಲ. ಇದು 0 ಅದ, ಇದು 3.75 ಅದ. ಈ 3.75ಕ್ಕೆ 3.75 ಕೂಡಿಸ್ರಿ ಇದು ಬರ್ತಾ, ಇದಕ್ಕೆ 3.75 ಕೂಡಿಸ್ರಿ 7 3 10 11.25 ಆಗ್ತದೆ. ಇದಕ್ಕೆ 3.75 ಕೂಡಿಸ್ರಿ 15 ಆಗ್ತದೆ. ಮತ್ತೆ 3.75 ಕೂಡಿಸ್ರಿ 18.75 ಆಯ್ತು. 3.75 ಕೂಡಿಸ್ರಿ ಇದು 22ಕ್ಕೆ 3 ಅಂದ್ರೆ 25 25 26 ನೋಡಿ. 3.75 ಹಿಂಗೆ ಕೂಡಿಸ್ತೀವಿ ಅಂದ್ರೆ 22 3 25 26 26 25 ಆಯ್ತು. ಇದಕ್ಕೆ 3.75 ಕೂಡಿಸಿದ್ರೆ ಶುದ್ಧ 35 ಅಮಾವಾಸ್ಯೆ ಬರ್ತದೆ. ಇದು ನಮ್ಮ ಕಾನ್ಸೆಪ್ಟ್. ಹಾಗಾದ್ರೆ ವೃದ್ಧಿ ಬಾಲಚಂದ್ರ ಯಾವಾಗ ಸಂಭವಿಸುತ್ತದೆ? 3.75 ದಿನಕ್ಕ 7ವರೆಗೆ ಅರ್ಧ ಚಂದ್ರ ಇರ್ತದ, 22ವರೆಗೆ ಅರ್ಧ ಚಂದ್ರ ಇರ್ತದ್ರಿ. ಹುಣ್ಣಿಮೆ 15ನೇ ತಾರೀಕಿಗೆ ಇರ್ತದಂದ್ರೆ ಇದು 0 ಇರ್ತದ ಅಂದ್ರೆ ಸ್ಟಾರ್ಟಿಂಗ್ ಅನ್ನಂಗ, ಅಥವಾ 30ನೇ ತಾರೀಕಿಗೆ. ಈ ಚಿತ್ರ ನಮ್ ಕರೆಕ್ಟ್ ನೆನಪು ಬರ್ಬೇಕು ಎಕ್ಸಾಮ್ದಾಗ. ಹಾಗಾದ್ರೆ ಒಟ್ಟು ಎಷ್ಟು ಅವಸ್ಥೆಗಳು ಇವೆ? 8 ಅವಸ್ಥೆಗಳು ಇವೆ. ಬಿಂಬ ವ್ಯವಸ್ಥೆ. ಇದೇ ರೀತಿ ಚಂದ್ರನ ಹಾಗೆ ಅವಸ್ಥೆ ಹೊಂದಿರುವ ಇನ್ನೊಂದು ಗ್ರಹ ಅದ, ಅದರ ಹೆಸರು ಏನು? ಶುಕ್ರ. ಚಂದ್ರನ 2 ಅವಸ್ಥೆಗಳ ನಡುವಿನ ಅಂತರ ಎಷ್ಟು ದಿನವಾಗಿದೆ? 3.75 ದಿನ. ಇದು 5ನೇ ತರಗತಿ ಮಕ್ಕಳಿಗೆ ಕೇಳ್ಯಾರ. ಇದೇ UPSC ಕ್ವಶನ್ ಹೊಂದಿಸಿ ಬರೆಯರ್ದಾಗ ಕೇಳ್ಯಾರ್ರಿ. 5th ಸ್ಟ್ಯಾಂಡರ್ಡ್ ಬುಕ್ಸ್ನಾಗ ಇದ್ರ ಬಗ್ಗೆ ವಿವರಣೆ ಅದ ಸರ್. ಎಲ್ಲರಿಗೂ ಧನ್ಯವಾದಗಳು.